ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಯಾವುದಾದ್ರೂ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡಲ್ಲಿ ಇದು 8th ವಿಡಿಯೋ. ಓಕೆ, ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಬಂದು ಆರ್ಗ್ಯಾನೋಮೆಟಾಲಿಕ್ ರಿಯಾಕ್ಷನ್ಸ್ ಅಂತ. ಸೊ ಇದರಲ್ಲಿ ನಿಮ್ಗೆ ಗೊತ್ತಿರೋ ಥರ 5 ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇರುತ್ತೆ. ಫಸ್ಟ್ ಒನ್ನು ಆಕ್ಸಿಡೇಟಿವ್ ಅಡಿಷನ್ ರಿಯಾಕ್ಷನ್, ಸೆಕೆಂಡ್ ಒನ್ನು ರೆಡಕ್ಟಿವ್ ಎಲಿಮಿನೇಷನ್ ರಿಯಾಕ್ಷನ್. ಇದು ಎರಡು ವಿಡಿಯೋನು ಸಹ ನಾನು ಪಾರ್ಟ್ 7ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒನ್, ಥರ್ಡ್ ಒನ್ ಬಂದು ಇನ್ಸರ್ಷನ್ ರಿಯಾಕ್ಷನ್, ಫೋರ್ತ್ ಒನ್ ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್, ಲಾಸ್ಟ್ ಒನ್ ಫಿಫ್ತ್ ಒನ್ನು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಈ ವಿಡಿಯೋದಲ್ಲಿ ನಾನು ಇನ್ಸರ್ಷನ್ ರಿಯಾಕ್ಷನ್ಸ್, ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್ ಹಾಗೆ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸಲ್ಲಿ ಈ ರಿಯಾಕ್ಷನ್ಸ್ಗಳು ತುಂಬ ಬೇಸಿಕ್ ರಿಯಾಕ್ಷನ್ಸ್ಗಳು. ನೀವು ಯಾವುದೇ ಮೆಕಾನಿಸಮ್ ತೊಗೊಂಡ್ರೂ ಸಹ ಇದ್ರ ಥ್ರೂನೇ ಆಗ್ತಾ ಇರುತ್ತೆ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಇನ್ಸರ್ಷನ್ ರಿಯಾಕ್ಷನ್ಸ್ ಅಂದರೆ ಏನು? ಜನರಲ್ ಆಗಿ ಇನ್ಸರ್ಷನ್ ರಿಯಾಕ್ಷನ್ ಅಂತ ತೊಗೊಂಡ್ರೆ ರಿಯಾಕ್ಷನ್ಸ್ ಇನ್ ವಿಚ್ ಎನಿ ಆಟಮ್ ಆರ್ ಗ್ರೂಪ್ಸ್ ಇಸ್ ಇನ್ಸರ್ಟೆಡ್ ಬಿಟ್ವೀನ್ 2 other atoms ಇನಿಷಿಯಲಿ ಬೌಂಡ್ ಟುಗೆದರ್. ಸೊ ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತಂದರೆ ಜನರಲ್ ಆಗಿ ನಾವು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ ತೊಗೊಳ್ದಾದ್ರೆ ಯಾವುದೇ ಒಂದು ಜನರಲ್ ಆಗಿ ಇನ್ಸರ್ಷನ್ ಅಂದರೆ ಏನು? ಮಧ್ಯ ಹೋಗೋದು ಅಲ್ವಾ. ಸೊ ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತಂದರೆ ಒಂದು ಆಟಮ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಗ್ರೂಪ್ ಇರ್ಬೋದು. ಏನಾಗುತ್ತೆ ಅಂತಂದರೆ ಆಲ್ರೆಡಿ ಬಾಂಡ್ ಆಗಿರೋದ್ರ ಮಧ್ಯೆ ಹೋಗಿ ಏನಾಗುತ್ತೆ, ಅದು ಹೋಗಿ ಬಾಂಡ್ ಆಗುತ್ತೆ. ಆಲ್ರೆಡಿ ಬಾಂಡ್ ಆಗಿರೋ ಅಂಥ 2 ಆಟಮ್ಗಳ ಮಧ್ಯೆ ಏನಾಗುತ್ತೆ, ಹೋಗಿ ಬಾಂಡ್ ಆದರೆ ಅದನ್ನು ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತ. ರಿಯಾಕ್ಷನ್ಸ್ ಏನಂತ ಕರಿತೀವಿ ನಾವು? ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ ನಾವು. ಓಕೆ, ಅದೇ ನೀವು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ ತೊಗೊಂಡ್ರೆ in organometallic compounds an insertion occurs when the neutral ligand, please note down ಮಾಡ್ಕೊಳ್ಳಿದ್ದೇನೆ, neutral ligand, okay, so moves and get inserted into bound between the metal and anionic ligands. ಸೊ ಇನ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸಲ್ಲಿ ತೊಗೊಂಡ್ರೆ ಇನ್ಸರ್ಷನ್ ರಿಯಾಕ್ಷನ್ ಯಾವಾಗ ಆಗುತ್ತೆ ಅಂತಂದರೆ ನೋಡಿ, ನ್ಯೂಟ್ರಲ್ ಲಿಗ್ಯಾಂಡ್. ನ್ಯೂಟ್ರಲ್ ಲಿಗ್ಯಾಂಡ್ ಅಂತಂದರೆ ಫಾರ್ ಎಕ್ಸಾಂಪಲ್ CO ಇರ್ಬೋದು. ಈ ನ್ಯೂಟ್ರಲ್ ಲಿಗ್ಯಾಂಡು ಮೂವ್ ಆಗುತ್ತೆ ಆ್ಯಂಡ್ ಗೆಟ್ ಇನ್ಸರ್ಟೆಡ್. ಯಾವುದ್ರ ಮಧ್ಯೆ ಇನ್ಸರ್ಟೆಡ್ ಆಗುತ್ತೆ ಅಂತಂದರೆ ನೋಡಿ, ಮೆಟಲ್ಲು ಮತ್ತು ಮೆಟಲ್ಗೆ ಏನಾಗಿರಬೇಕು, ಒಂದು ಆನಿಯನಿಕ್ ಲಿಗ್ಯಾಂಡ್ ಇರಬೇಕು. ಫಾರ್ ಎಕ್ಸಾಂಪಲ್ CH3 ಇರುತ್ತೆ ಅಂತ ಅಂದ್ಕೊಳ್ಳೋಣ ನಾವು. ಓಕೆ, ಸೊ ಇದೇನಾಗುತ್ತೆ ಅಂತಂದರೆ ಇದು ಎರಡರೂ ಮಧ್ಯೆ ಹೋಗಿ ಏನಾಗುತ್ತೆ, ಬಾಂಡ್ ಆಗುತ್ತೆ. ಅವಾಗ ಏನಾಗುತ್ತೆ, COCH3 ಆಗುತ್ತೆ. ನೋಡಿ, ಈ ಥರ ಎರಡರೂ ಮಧ್ಯೆ ಹೋಗಿ ಬಾಂಡ್ ಆದರೆ ಅದನ್ನು ಇನ್ಸರ್ಷನ್ ಅಂತ ಕರಿತೀವಿ. ಯಾವುದು ಮೂವ್ ಆಗುತ್ತೆ ಇಲ್ಲಿ? ನ್ಯೂಟ್ರಲ್ ಲಿಗ್ಯಾಂಡ್ ಏನಾಗುತ್ತೆ, ಮೂವ್ ಆಗುತ್ತೆ. ಯಾವುದ್ರ ಮಧ್ಯೆ ಮೂವ್ ಆಗುತ್ತೆ? ಮೆಟಲು ಮತ್ತು ಆನಿಯನಿಕ್ ಲಿಗ್ಯಾಂಡ್ ಮಧ್ಯೆ ಏನಾಗುತ್ತೆ, ಮೂವ್ ಆಗುತ್ತೆ. ಓಕೆ, ಸೊ ಅದನ್ನು ಇನ್ಸರ್ಷನ್ ಅಂತ ಕರಿತೀವಿ ನಾವು. ನೆಕ್ಸ್ಟು ದಿಸ್ ಇನ್ಸರ್ಷನ್ ರಿಯಾಕ್ಷನ್ಸ್. ಓಕೆ, ದೀಸ್ ರಿಯಾಕ್ಷನ್ಸ್ ಆರ್ ಬಿಲೀವ್ಡ್ ಟು ಅಕರ್ ಬೈ ಡೈರೆಕ್ಟ್ ಸಿಂಗಲ್ ಸ್ಟೆಪ್ ಇನ್ಸರ್ಷನ್. ಸೊ ನಮ್ಮದು ಏನು ಅಂತಂತಂದರೆ ಇದು ಡೈರೆಕ್ಟಾಗಿ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಮೆನಿ ಇನ್ಸರ್ಷನ್ ರಿಯಾಕ್ಷನ್ಸ್ ಡು ನಾಟ್ ಇನ್ವಾಲ್ವ್ ಅ ಡೈರೆಕ್ಟ್ ಇನ್ಸರ್ಷನ್ ಸ್ಟೆಪ್. ಎಷ್ಟೋ ರಿಯಾಕ್ಷನ್ಸ್ಗಳು ಒಂದು ಡೈರೆಕ್ಟಾಗಿ ಒಂದು ಸ್ಟೆಪ್ಪಲ್ಲಿ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾನು CO ಆ್ಯಡ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿ. ಯಾವುದೋ ಒಂದು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಗೆ COನ ಆ್ಯಡ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಆ್ಯಡ್ ಮಾಡೋದಲ್ಲ. ಕೆಲವು ಸರಿ ಏನಾಗುತ್ತೆ ಅಂತಂದರೆ ಅಲ್ಲಿ ಒಂದು ವೇಕೆಂಟ್ ಪ್ಲೇಸ್ ಇರುತ್ತೆ, ಅಲ್ಲಿಗೆ ಹೋಗಿ ಫಸ್ಟ್ ಬಾಂಡ್ ಆಗುತ್ತೆ, ಅದಾದಮೇಲೆ ಏನಾಗುತ್ತೆ, ಅದು ಮೂವ್ ಆಗುತ್ತೆ. ಈ ಥರ 2 ಸ್ಟೆಪ್ ಅಥವಾ 3 ಸ್ಟೆಪ್ಪಲ್ಲೂ ಸಹ ಆಗುತ್ತೆ. ಓಕೆ, ನೋಡೋಣ ಬನ್ನಿ ಇವಾಗ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಮೆಟಲ್ ಆರ್ಗ್ಯಾನೋಮೆಟಾಲಿಕ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಏನು ಮಾಡಬೇಕು, COನ ಆ್ಯಡ್ ಮಾಡಬೇಕು. ಓಕೆ, ಸೊ CO ಈಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್. ಆಲ್ರೆಡಿ ಹೇಳಿದೆ ಅಲ್ವಾ ನಾನು. ಈ ನ್ಯೂಟ್ರಲ್ ಲಿಗ್ಯಾಂಡ್ ಆ್ಯಡ್ ಮಾಡಬೇಕಾದ್ರೆ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಆಗೋದಾದರೆ ಯಾವ ಥರ ಆಗುತ್ತೆ ಅಂತಂದರೆ ನೋಡಿ, CO ಏನಾಗುತ್ತೆ, MN ಮತ್ತು CH3 ಮಧ್ಯೆ ಹೋಗಿ ಏನಾಗುತ್ತೆ, ಬಾಂಡ್ ಆಗುತ್ತೆ. ನೋಡಿ, ಈ ಥರ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ ನೋಡಿ, MN ಓಕೆ ಮೆಟಲ್ ಆಗಿ ಉಳ್ಕೊಂತು, C ಡಬಲ್ ಬಾಂಡ್ O ಮತ್ತು CH3 ಏನಾಗ್ತಾಯಿದೆ ಅಂದರೆ MN ಮತ್ತು CH3 ಮಧ್ಯೆ ಏನಾಗ್ತಾಯಿದೆ, C ಡಬಲ್ ಬಾಂಡ್ O ಡೈರೆಕ್ಟಾಗಿ ಹೋಗಿ ಏನಾಗ್ತಾಯಿದೆ, ಇಲ್ಲಿ ಲಿಂಕ್ ಆಗ್ತಾಯಿದೆ. ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತಂದರೆ ನ್ಯೂಟ್ರಲ್ ಲಿಗ್ಯಾಂಡ್ ಮೂವ್ ಆಗುತ್ತೆ. ಯಾವುದ್ರ ಮಧ್ಯೆ ಮೂವ್ ಆಗುತ್ತೆ? ಮೆಟಲ್ ಆ್ಯಂಡ್ ಆನಿಯನಿಕ್ ಲಿಗ್ಯಾಂಡ್. ಇಲ್ಲಿ ಆನಿಯನಿಕ್ ಲಿಗ್ಯಾಂಡ್ ಯಾವುದು? CH3. ಓಕೆ, ಇಸ್ ದ ಆನಿಯನಿಕ್ ಲಿಗ್ಯಾಂಡ್. ಸೊ ನೆಕ್ಸ್ಟ್ ಅದೇ ಥರ ಏನು ಅಂತಂದರೆ ಸಲ್ಫರ್ ಡೈಆಕ್ಸೈಡ್. ಸೊ ಅದು ಸಹ ನ್ಯೂಟ್ರಲ್ ಲಿಗ್ಯಾಂಡು. ಅದು ಸಹ ಅದೇ ಥರ ಏನಾಗುತ್ತೆ ನೋಡಿ, ಮ್ಯಾಂಗನೀಸು ಮತ್ತು CH3 ಮಧ್ಯೆ ಹೋಗಿ ಬಾಂಡ್ ಆಗುತ್ತೆ. ಇದೆಲ್ಲ ಡೈರೆಕ್ಟಾಗಿ 1 ಸ್ಟೆಪ್. ನೀವು ಯಾವುದಾದ್ರೂ ತೊಗೋಬೋದು.
ಸೊ ಇನ್ನೊಂದು ತೊಗೊಳ್ಳೋಣ, ಟೆಟ್ರಾಫ್ಲೋರೋ ಈಥಿನ್. ಓಕೆ, ಟೆಟ್ರಾಫ್ಲೋರೋ ಈಥಿನ್ ತೊಗೊಂಡ್ರು ಸಹ ಏನಾಗುತ್ತೆ ಅಂತಂದರೆ CF2 ಡಬಲ್ ಬಾಂಡ್ CF2 ಇದೆಯಲ್ಲ, ಅದು ಸಹ ಕೋಬಾಲ್ಟು ಮತ್ತು ಹೈಡ್ರೋಜನ್ ಮಧ್ಯೆ ಹೋಗಿ ಏನಾಗುತ್ತೆ ನೋಡಿ ಲಿಂಕ್ ಆಗುತ್ತೆ. ಸೊ ಲಿಂಕ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಈ ಹೈಡ್ರೋಜನ್ ಯಾವುದಕ್ಕೆ ಬಾಂಡ್ ಆಗುತ್ತೆ, ಆವಾಗ ಈ ಕಾರ್ಬನ್ಗೆ ಬಾಂಡ್ ಆಗುತ್ತೆ ನೋಡಿ, ಈ ಥರ ಆಗುತ್ತೆ C. ಓಕೆ, ಈ ಸಿಗೆ ಏನಾಯಿತು, ಎರಡು F ಆಲ್ರೆಡಿ ಇತ್ತು, ಅದ್ರ ಜೊತೆಗೆ ಒಂದು ಹೈಡ್ರೋಜನ್ನು ಸಹ ಅಟ್ಯಾಚ್ ಆಗುತ್ತೆ. ಸೊ ಇದು ಸಿಂಗಲ್ ಸ್ಟೆಪ್. ಸೊ ನೆಕ್ಸ್ಟ್ ಇನ್ಸರ್ಷನಲ್ಲಿ ಇನ್ನೂ ಒಂದು ಸ್ಟೆಪ್ ಏನು ಅಂತಂದರೆ, ಇದೆಲ್ಲ ಸಿಂಗಲಾಗಿ ಏನಾಯಿತು, ಡೈರೆಕ್ಟಾಗಿ ಏನಾಯಿತು, ಮೆಟಲ್ಲು ಮತ್ತು ಆನಯಾನಿಕ್ ಮಧ್ಯೆ ಹೋಗಿ ಲಿಂಕ್ ಆಯಿತು. ಸೊ ನೆಕ್ಸ್ಟ್ ಏನಾಗ್ಬೋದು ಅಂತಂದರೆ, ಇನ್ನೊಂದರಲ್ಲಿ ಏನಾಗ್ಬೋದು ಅಂತಂದರೆ ನೋಡಿ, ಸೊ ಡೈರೆಕ್ಟಾಗಿ ಆಗೋದಲ್ಲದೆ ಮೆಟಲಲ್ಲೇ ಇರೋ ಅಂಥದ್ದು, ಯಾವುದರಲ್ಲಿ ಮೆಟಲಲ್ಲೇ ಇರೋ ಅಂಥದ್ದು ಏನಾಗುತ್ತೆ ಅಂತಂದರೆ ಅದು ಓಕೆ, ಅದು ಮೂವ್ ಆಗುತ್ತೆ. ಮ್ಯಾಂಗನೀಸು ಮತ್ತು CH3 ಅಂದರೆ ಮೆಟಲ್ಲು ಮತ್ತು ಆನಯಾನಿಕ್ ಮಧ್ಯೆ ಏನಾಗುತ್ತೆ, ಒಂದು ನ್ಯೂಟ್ರಲ್ ಲಿಗ್ಯಾಂಡು ಯಾವುದು ಆಲ್ರೆಡಿ ನಮಗೆ ಏನಾಗುತ್ತೆ, ಮೆಟಲಲ್ಲೇ ಸಹ ಬಾಂಡ್ ಆಗಿರೋದು ಏನಾಗುತ್ತೆ, ಮೂವ್ ಆಗಿ ಏನು ಮಾಡುತ್ತೆ, ಒಂದು ವೇಕೆಂಟ್ ಆರ್ಬಿಟಲ್ನ ಕ್ರಿಯೇಟ್ ಮಾಡುತ್ತೆ. ಸೊ ನೋಡಿ, ಇಲ್ಲಿ 18 ಎಲೆಕ್ಟ್ರಾನ್ ಇತ್ತು, ಇಲ್ಲಿ ಏನಾಯಿತು 16 ಎಲೆಕ್ಟ್ರಾನ್ ಆಗ್ತಾ ಇದೆ. ಓಕೆ, ಸೊ ಈ ರಿಯಾಕ್ಷನ್ಸ್ ಏನಾಗುತ್ತೆ ನೋಡಿ, ಇದು ರಿವರ್ಸಿಬಲ್ ರಿಯಾಕ್ಷನ್ಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಇನ್ನು ಕ್ಲಾಸಿಫಿಕೇಷನ್ ತೊಗೊಂಡ್ರೆ, ಇನ್ಸರ್ಷನ್ ರಿಯಾಕ್ಷನ್ಸಲ್ಲಿ ಕ್ಲಾಸಿಫಿಕೇಷನ್ ತೊಗೊಂಡ್ರೆ 2 ಕ್ಲಾಸಿಫಿಕೇಷನ್ ಮಾಡ್ಬೋದು ನಾವು, 1-1 ಆ್ಯಂಡ್ 1-2 ಅಂತ. ಸೊ 1-1, 1-2 ಅಂತಂದರೆ ಏನು ಅಂತ ನೋಡೋಣ ಇವಾಗ. ಫಾರ್ ಎಕ್ಸಾಂಪಲ್ ಇವಾಗ 1-1 ಅಂತಂದರೆ ಇವಾಗ ಮೆಟಲಿಂದ ನೆಕ್ಸ್ಟ್ ಯಾವ ಆ್ಯಟಮ್ ಇರುತ್ತೆ ಅದಕ್ಕೆ ನಾವು 1 ಅಂತ ಕೊಟ್ಕೋಬೇಕು. ಸೊ 1 ಮತ್ತು ಇದಕ್ಕೆ 2 ಅಂತ ಕೊಟ್ಕೊತೀನಿ ಕಾರ್ಬೋನೈಲ್ಗೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿಂದ ಮೆಟಲ್ X ಏನಾಗಿದೆ ಬಾಂಡ್ ಆಗಿದೆ, ಅದಕ್ಕೆ 1 ಅಂತ ಕೊಡ್ತೀನಿ ನಾನು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಇದು ಓಕೆ ಎಕ್ಸು. ಸೊ ಕಾರ್ಬನ್ ಫಸ್ಟ್ ಇದಕ್ಕೆ ಹೋಗಿ ಬಾಂಡ್ ಆದರೆ ಅದನ್ನು ನಾವೇನಂತ ಕರಿತೀವಿ, 1-1 ಇನ್ಸರ್ಷನ್ ಅಂತ ಕರಿತೀವಿ. ಇಲ್ಲಿ X ಏನಾಗಿರುತ್ತೆ ನೋಡಿ, ನ್ಯೂಟ್ರಲ್ ಆಗಿರುತ್ತೆ. ಓಕೆ, ಸೊ ಇದನ್ನು ಮೈಗ್ರೇಟರಿ ಇನ್ಸರ್ಷನ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಹೇಳ್ತೀನಿ ನಾನು ಅದನ್ನು. ಸೊ ನೆಕ್ಸ್ಟ್ ಅದೇ ನೀವು 1 ಮತ್ತು 2 ತೊಗೊಂಡಾಗ, ಓಕೆ, ಸೊ ಕಾರ್ಬನ್ಗೆ ಅಟ್ಯಾಚ್ ಆಗಿರೋದು 1 ಮತ್ತು 2 ತೊಗೊಂಡಾಗ, ಇಲ್ಲಿ ನೋಡಿ 1 ಮತ್ತು 2 ತೊಗೊಂಡಾಗ ಈ X ಏನಾಗುತ್ತೆ 2ಗೆ ಹೋಗಿ ಅಟ್ಯಾಚ್ ಆದರೆ ಅದನ್ನು ನಾವೇನಂತ ಕರಿತೀವಿ, ಇದು 1 ಆಯಿತು. ಓಕೆ, ಎಲ್ಲಿಗೆ ಹೋಗಿ ಅಟ್ಯಾಚ್ ಆಗಿದೆ, 2ಗೆ ಹೋಗಿ ಅಟ್ಯಾಚ್ ಆಗಿದೆ. ಸೊ 1-2 ಇನ್ಸರ್ಷನ್ ಅಂತ ಕರಿತೀವಿ ನಾವು. ಓಕೆ, ಸೊ 1-1 ಇನ್ಸರ್ಷನು ಮತ್ತು 1-2 ಇನ್ಸರ್ಷನ್. 1-1 ಇನ್ಸರ್ಷನ್ ಯಾವಾಗಲೂ ಯಾವುದ್ರಲ್ಲಿ ಆಗುತ್ತೆ ಅಂತಂದರೆ ನೋಡಿ, ಇನ್ ಜನರಲಿ eta1 ಲಿಗ್ಯಾಂಡ್ಸ್. ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ eta1 ಅಂತಂದರೆ ಏನು. ಏನು ಇಂಡಿಕೇಟ್ ಮಾಡುತ್ತೆ, ನಂಬರ್ ಆಫ್ ಡೋನರ್ ಆಟಮ್ ಪ್ರೆಸೆಂಟೆಡ್ ಇನ್ ಅ ಲಿಗ್ಯಾಂಡ್. ಓಕೆ, ಸೊ 1 ಡೋನರ್ ಆಟಮ್ ಏನಾಗ್ತಾ ಇದೆ, ಮೆಟಲ್ಗೆ ಏನಾಗ್ತಾ ಇದೆ, ಹೋಗಿ ಬಾಂಡ್ ಆಗ್ತಾ ಇದೆ. ಅಂಥ ಲಿಗ್ಯಾಂಡು ಟು ಗಿವ್ ದ 1-1 ಇನ್ಸರ್ಷನ್ ಅಂಥದ್ದು ಏನಾಗುತ್ತೆ ಅಂತಂದರೆ 1-1 ಇನ್ಸರ್ಷನ್ನ ಕೊಡುತ್ತೆ. ಅದೇ ನೀವು eta2 ಲಿಗ್ಯಾಂಡ್ಸ್ ಇದ್ದರೆ ಅದೇನಾಗುತ್ತೆ 1-2 ಇನ್ಸರ್ಷನ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ CO ತೊಗೊಂಡಿದ್ವಿ ನಾವು. CO ಯಾವ ಥರ ಬಾಂಡ್ ಆಗುತ್ತೆ, eta1ಇಂದನೇ ಬಾಂಡ್ ಆಗೋದು ಅಲ್ವಾ. ಒಂದು ಕಾರ್ಬನ್ ಮಾತ್ರ ಏನಾಗುತ್ತೆ ಹೋಗಿ ಬಾಂಡ್ ಆಗುತ್ತೆ, ಅದೇನಾಗುತ್ತೆ 1-1 ಇನ್ಸರ್ಷನ್ ಕೊಡುತ್ತೆ. ನಿಮ್ಗೆ ಅದೇ ಎಥಿಲಿನ್ ತೊಗೊಂಡಾಗ ಫಸ್ಟ್ ಏನಾಗುತ್ತೆ, ಮೆಟಲ್ಗೆ ಎಥಿಲಿನ್ ಯಾವಾಗ ಹೆಂಗೆ ಬಾಂಡ್ ಆಗುತ್ತೆ ಅಂತಂದರೆ ನೋಡಿ, ಈ ಥರ ಬಾಂಡ್ ಆಗುತ್ತೆ ಎಥಿಲಿನ್. ಓಕೆ, ಸೊ ಅಂತಂದರೆ ಫಸ್ಟ್ ಡಬಲ್ ಬಾಂಡ್ ಹೋಗಿ ಏನಾಗುತ್ತೆ ಬಾಂಡ್ ಆಗುತ್ತೆ. ಇಂಥ ಕೇಸಲ್ಲಿ ಏನಾಗುತ್ತೆ 1-2 ಇನ್ಸರ್ಷನ್ನ ಕೊಡುತ್ತೆ. ದ ಗ್ರೂಪ್ ಅಂಡರ್ ಗೋಯಿಂಗ್ ಇನ್ಸರ್ಷನ್ ಮಸ್ಟ್ ಬಿ ಸಿಸೈಡ್ ಟು ಈಚ್ ಅದರ್. ಇನ್ನೊಂದು ನೆನ್ಪಿಟ್ಕೋಬೇಕು ನಿಮಗೆ, ಇನ್ಸರ್ಷನ್ ರಿಯಾಕ್ಷನ್ಸ್ ಆಗಬೇಕು ಅಂತಂದರೆ ಯಾವುದು ಮೂವ್ ಆಗುತ್ತೆ, ಯಾವುದ್ರ ಮಧ್ಯೆ ಮೂವ್ ಆಗುತ್ತೆ ಅದೇನಾಗುತ್ತೆ ಸಿಸೈಡಲ್ಲಿ ಇರಬೇಕು. ಯಾವುದ್ರಲ್ಲಿ ಇರಬೇಕು, ಸಿಸೈಡಲ್ಲಿ ಇರಬೇಕು ಅಂತಂದರೆ ಸಿಸ್ ಪೊಸಿಷನಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೇ ಒಂದು ತೊಗೊಂಡಿದ್ದೋ ನಾವು. ಓಕೆ, ಎಲ್ಲಿ ಮೂವ್ ಆಗ್ತಾ ಇದೆ, CH3 ಮೂವ್ ಆಗ್ತಾ ಇದೆ ಅಲ್ವಾ. ಸೊ ಈ CH3ಗೆ ಮೂವ್ ಆಗಬೇಕು, ಇದ್ರ ಮಧ್ಯೆ ಮೂವ್ ಆಗಬೇಕು ಅಂತಂದರೆ ಏನಾಗಬೇಕು, ಅದು ಸಿಸೈಡ್ ಪೊಸಿಷನಲ್ಲಿ ಇರಬೇಕು. ಹಂಗಾದರೆ ಮಾತ್ರ ಮೂವ್ ಆಗುತ್ತೆ. ಟ್ರಾನ್ಸ್ ಪೊಸಿಷನಲ್ಲೆಲ್ಲ ಇದ್ದರೆ ಅದು ಮೂವ್ ಆಗಲ್ಲ. ಸೊ ನೆಕ್ಸ್ಟ್ ಹೋಗೋಣ, ಮೈಗ್ರೇಟರಿ ಇನ್ಸರ್ಷನ್. ಇದು ಇನ್ಸರ್ಷನ್ ರಿಯಾಕ್ಷನ್ಸ್ ಥರನೇ, ಬಟ್ ಓನ್ಲಿ ಡಿಫ್ರೆನ್ಷಿಯೇಟ್ ಏನು ಅಂತಂದರೆ ನೋಡಿ, ಆ ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್ ಅಕರ್ಸ್ ವೆನ್ ಆ Cisidal, anionic and neutral ligands on a metal complex coupled together to generate a new coordinate anionic ligand. ಸೊ ಇದು ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್ ಹೆಂಗಾಗುತ್ತೆ ಅಂತಂದರೆ ಸೇಮ್ ಅದ್ರ ಥರನೇ CO ಒಂದು ನ್ಯೂಟ್ರಲ್ ಲಿಗ್ಯಾಂಡು ಮತ್ತು CH3 ಓಕೆ ಆನಿಯನಿಕ್ ಲಿಗ್ಯಾಂಡ್, ದೇ ಆರ್ ಕಪ್ಪಲ್. ಎರಡು ಕಪ್ಪಲ್ ಆಗಿ ಏನಾಗುತ್ತೆ ಆಗೋದಕ್ಕೆ ನಾವೇನಂತ ಕರಿತೀವಿ, ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ, ನಮಗೆ ಇನ್ಸರ್ಷನ್ ಬರೀ ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತ ತೊಗೊಂಡಾಗ ಏನಾಗ್ತಾಯಿತ್ತು ಅಂತಂದರೆ ನ್ಯೂಟ್ರಲ್ ಲಿಗ್ಯಾಂಡ್, ಯಾವುದು ನ್ಯೂಟ್ರಲ್ ಲಿಗ್ಯಾಂಡ್ ಏನಾಗ್ತಾಯಿತ್ತು, ಯಾವುದ್ರ ಮಧ್ಯೆ ಮೂವ್ ಆಗ್ತಾಯಿತ್ತು, ಮೆಟಲ್ಲು ಮತ್ತು ಆನಯಾನಿಕ್ ಮಧ್ಯೆ ಮೂವ್ ಆಗ್ತಾಯಿತ್ತು. ಬಟ್ ಈ ಕೇಸಲ್ಲಿ ಏನಾಗುತ್ತೆ ಅಂತಂದರೆ ಆನಯಾನಿಕ್ ಎಲ್ಲಿಗೆ ಮೂವ್ ಆಗುತ್ತೆ ಅಂತಂದರೆ ಓಕೆ ಮೆಟಲ್ಲು ಮತ್ತು ನ್ಯೂಟ್ರಲ್ ಮಧ್ಯೆ ಹೋಗಿ ಮೂವ್ ಆಗುತ್ತೆ. ಅಂದರೆ ಉಲ್ಟಾ ತಿಳ್ಕೊಬೇಕು ನಾವು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಸೊ DN
ಓಕೆ, ನಂಬರ್ ಆಫ್ ಎಷ್ಟು ಡಿ ಆರ್ಬಿಟಲ್ಸ್ ಇರುತ್ತೆ ಅದು ಹಾಗೆ ಉಳ್ಕೊಳ್ಳುತ್ತೆ ನಿಮಗೆ. ಸೊ ಡಿ ಏನಿರುತ್ತಲ್ಲ, ಓಕೆ, ಡಿ ಅಂತಂದರೆ ಡಿ ಆರ್ಬಿಟಲಲ್ಲಿ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದ್ಕೊಳ್ಳೋಣ ನಾವು. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸ್ ಮತ್ತು ವೈ ಎರಡೂ ಇದೆ ಅಂದ್ಕೊಳ್ಳಿ. ಸೊ ನಮ್ಮ ಪ್ರಕಾರ ಇಲ್ಲಿ ಏನು ಅಂತಂದರೆ ಎಕ್ಸನ್ನ ನಾವೇನಂತ ತೊಗೊತಾ ಇದ್ದೀವಿ, ನ್ಯೂಟ್ರಲ್ ಲಿಗ್ಯಾಂಡ್ ಅಂತ ತೊಗೊತಾ ಇದ್ದೀವಿ ನಾವು. ಓಕೆ, ವೈನ ಏನಂತ ತೊಗೊತಾ ಇದ್ದೀವಿ ನಾವು, ಆ್ಯನಾನಿಕ್ ಲಿಗ್ಯಾಂಡ್ ಅಂತ ತೊಗೊತಾ ಇದ್ದೀವಿ. ಸೊ ಈ ಆ್ಯನಾನಿಕ್ ಲಿಗ್ಯಾಂಡ್ ಏನಾಗುತ್ತೆ ಅಂತಂದರೆ ನ್ಯೂಟ್ರಲ್ ಲಿಗ್ಯಾಂಡು ಮತ್ತು ನ್ಯೂಟ್ರಲ್ ಲಿಗ್ಯಾಂಡು ಮತ್ತು ಮೆಟಲ್ ಮಧ್ಯೆ ಏನಾಗುತ್ತೆ, ಇನ್ಸರ್ಷನ್ ಆಗುತ್ತೆ. ಓಕೆ, ಸೊ ಅವಾಗ ಆದಮೇಲೆ ಏನಾಗುತ್ತೆ, ಒಂದು ವೇಕೆಂಟ್ ಪೊಸಿಷನ್ ಏನಾಗುತ್ತೆ ನಮಗೆ ಕ್ರಿಯೇಟ್ ಆಗುತ್ತೆ. ಆ ವೇಕೆಂಟ್ ಪೊಸಿಷನ್ನ ಯಾವ್ದು ಬಂದು ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಒಂದು ಲಿಗ್ಯಾಂಡ್ ಬಂದು ಏನಾಗುತ್ತೆ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಬಟ್ ನಂಬರ್ ಆಫ್ ಡಿ ಎನ್ ಇರುತ್ತಲ್ಲ ನೋಡಿ, ಎಷ್ಟು ಎಲೆಕ್ಟ್ರಾನ್ ಸ್ಟಾರ್ಟಿಂಗ್ ಇರುತ್ತೆ ಅದೇ ಎಲೆಕ್ಟ್ರಾನ್ಸ್ ಏನಾಗುತ್ತೆ ನಮಗೆ ಲಾಸ್ಟ್ ಪ್ರಾಡಕ್ಟಲ್ಲೂ ಸಹ ಸಿಗುತ್ತೆ. ಸೊ ಇನ್ನು ಇಂಪಾರ್ಟೆಂಟ್ ಫೀಚರ್ಸ್ ನೋಡೋದಾದರೆ ನಾವು, ಓಕೆ, ಸೊ ಇನ್ನು ಮೈಗ್ರೇಟರಿ ಇನ್ಸರ್ಷನಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ಏನಾಗುತ್ತೆ. ಮೈಗ್ರೇಟರಿ ಇನ್ಸರ್ಷನಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, CH3. ಓಕೆ, CH3 ಅಂದರೆ ಆ್ಯನಾನಿಕ್ ಎಲ್ಲಿಗೆ ಮೂವ್ ಆಗ್ತಾ ಇದೆ ನೋಡಿ, ಇಲ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ಗೆ ಮೂವ್ ಆಗ್ತಾ ಇದೆ. ಮಧ್ಯ ಮೂವ್ ಆಗ್ತಾ ಇಲ್ಲ, ಬಟ್ ನ್ಯೂಟ್ರಲ್ ಲಿಗ್ಯಾಂಡ್ಗೆ ಮೂವ್ ಆಗ್ತಾ ಇದ್ದಂಗೆ ಏನಾಗ್ತಾ ಇದೆ, ಒಂದು ವೇಕೆಂಟ್ ಏನಾಗ್ತಾ ಇದೆ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಒಂದು ವೇಕೆಂಟ್ ಕೋಆರ್ಡಿನೇಟ್ ಅಥವಾ ಸೈಟ್ ಏನಾಗ್ತಾ ಇದೆ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಸೊ 18 ಎಲೆಕ್ಟ್ರಾನ್ ಇರೋದು ಮೆಟಲಲ್ಲಿ ಏನಾಗುತ್ತೆ, 16 ಎಲೆಕ್ಟ್ರಾನ್ ಆಗುತ್ತೆ ಅಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಒಂದು ಲಿಗ್ಯಾಂಡನ್ನು ನಾವು ಆ್ಯಡ್ ಮಾಡ್ತಾ ಇದ್ದಂಗೆ, ಸೊ ಆ ಲಿಗ್ಯಾಂಡ್ ಏನು ಮಾಡುತ್ತೆ ನೋಡಿ, ಆ ವೇಕೆಂಟ್ ಪೊಸಿಷನ್ನ ಏನು ಮಾಡುತ್ತೆ, ಅದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ವೇಕೆಂಟ್ ಪೊಸಿಷನ್ ಆಕ್ಯುಪೈ ಮಾಡ್ಕೊತಾ ಇದ್ದಂಗೆ ಮತ್ತೆ ನಮಗೆ ಎಲೆಕ್ಟ್ರಾನ್ ಏನು ಬರುತ್ತೆ, 18 ಎಲೆಕ್ಟ್ರಾನೇ ಬರುತ್ತೆ. ಸೊ ಸ್ಟಾರ್ಟ್ ಮಾಡಿದಾಗಲೂ 18 ಎಲೆಕ್ಟ್ರಾನೇ ಇತ್ತು ನಮಗೆ. ಸೊ ಲಾಸ್ಟ್ ಪ್ರಾಡಕ್ಟಲ್ಲೂ ಸಹ ನಮಗೆ ಏನಾಗುತ್ತೆ, ಮೆಟಲ್ದು 18 ಎಲೆಕ್ಟ್ರಾನೇ ಬರುತ್ತೆ. ಸೊ ಇನ್ನು ನೋಡೋದಾದರೆ ಇಂಪಾರ್ಟೆಂಟ್ ಫೀಚರ್ಸ್ ಏನೇನು ಅಂತ ನೋಡಿದ್ರೆ, ನೋ ಚೇಂಜ್ ಇನ್ ಫಾರ್ಮಲ್ ಆಕ್ಸಿಡೇಷನ್ ಸ್ಟೇಟು. ಸೊ ಆಕ್ಸಿಡೇಷನ್ ಸ್ಟೇಟಲ್ಲಿ ಏನು ಚೇಂಜಸ್, ಮೆಟಲ್ದು ಆಕ್ಸಿಡೇಷನ್ ಸ್ಟೇಟಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಸೊ ಇವಾಗ ನೋಡಿ M+ ಅಂತ ಇದ್ದರೆ, ಓಕೆ, ಸೊ M+ ಅಂತ ರಿಯಾಕ್ಟೆಂಟಲ್ಲಿ ಇದ್ದರೆ ನಮಗೆ ಲಾಸ್ಟ್ ಪ್ರಾಡಕ್ಟಲ್ಲೂ ಸಹ ಏನು ಬಂದಿದೆ ನೋಡಿ, M+ ಬಂದಿದೆ. ಓಕೆ, ಸೊ ಏನಾಗುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ ಮೆಟಲ್ದು ಹಾಗೆ ಉಳ್ಕೊಳ್ಳುತ್ತೆ. ದ ಟೂ ಗ್ರೂಪ್ ದಟ್ ರಿಯಾಕ್ಟ್ ಮಸ್ಟ್ ಬಿ ಸಿಸೈಡ್ ಟು ಒನ್ ಅನದರ್. ನಿಮ್ಗೆ ಆಲ್ರೆಡಿ ಹೇಳಿದೆ, ಯಾವ್ಯಾವ ಗ್ರೂಪ್ ನಿಮಗೆ ಲಿಂಕ್ ಆಗಬೇಕು, ಕಪ್ಪಲ್ ಆಗಬೇಕು ಅಂತ ಇರುತ್ತೆ, ಅದು ಏನಾಗಬೇಕು, ಅದು ಸಿಸೈಡ್ ಪೊಸಿಷನಲ್ಲಿ ಇರಬೇಕು. ಆ ವೇಕೆಂಟ್ ಕೋಆರ್ಡಿನೇಷನ್ ಸೈಟ್ಸ್ ಜನರೇಟೆಡ್ ಬೈ ದ ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್, ಆಲ್ರೆಡಿ ಹೇಳಿದೆ ನಾವು, ಮೈಗ್ರೇಟ್ ಆಗ್ತಾ ಇದ್ದಂಗೆ ಒಂದು ವೇಕೆಂಟ್ ಸೈಟ್ ಏನಾಗುತ್ತೆ ಅಲ್ಲಿ ಕ್ರಿಯೇಟ್ ಆಗುತ್ತೆ, ಕೋಆರ್ಡಿನೇಟ್ ಸೈಟ್ ಏನಾಗುತ್ತೆ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗಿರೋದಕ್ಕೆ, ಓಕೆ, ಇಟ್ ಕ್ಯಾನ್ ಎನಬಲ್ ದ ರಿವರ್ಸ್ ಆಫ್ ಅ ಮೈಗ್ರೇಟರಿ ಇನ್ಸರ್ಷನ್. ಇಲ್ಲಿಂದ ಏನಾಗ್ಬೋದು ಅಂತಂದರೆ ಮತ್ತೆ ರಿವರ್ಸ್ ಆಗ್ಬೋದು ರಿಯಾಕ್ಷನ್ಸ್, ಅದಕ್ಕೆ ರಿವರ್ಸಿಬಲ್ ರಿಯಾಕ್ಷನ್ಸ್ ಅಂತ ಬರಿತೀವಿ ನಾವು. ರಿವರ್ಸ್ ಆಗೋದು ಅಂತಂದರೆ ಮತ್ತೆ ಏನಾಗುತ್ತೆ, ಅದು ಹೋಗಿ ಮೈಗ್ರೇಟ್ ಆಗಿರೋದು ಮತ್ತೆ ವಾಪಸ್ ಬಂದು ತನ್ನ ಪೊಸಿಷನ್ಗೆ ಬರೋ ಅಂಥ ಚಾನ್ಸಸ್ ಇರುತ್ತೆ. ಸೊ ವಿಚ್ ಈಸ್ ನೌನ್ ಆ್ಯಸ್ ಎಲಿಮಿನೇಷನ್ ರಿಯಾಕ್ಷನ್ಸ್. ಆ ಥರ ಆದರೆ ಅಂಥ ರಿಯಾಕ್ಷನ್ಸನ್ನು ನಾವೇನಂತ ಕರಿತೀವಿ, ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಟು ಸ್ಟಾಪ್ ದ ರಿವರ್ಸ್ ಎಲಿಮಿನೇಷನ್ ರಿಯಾಕ್ಷನ್ಸ್, ಸೊ ಆ ಮೈಗ್ರೇಟರಿ ರಿಯಾಕ್ಷನ್ಸ್ ರಿವರ್ಸ್ ಆಗೋದನ್ನು ತಡಿಬೇಕು ಅಂತಂದರೆ, ನಾವು ಎಲಿಮಿನೇಷನ್ ರಿಯಾಕ್ಷನ್ಸನ್ನು ತಡಿಬೇಕು ಅಂತಂದರೆ, ಫ್ರಮ್ ಅಕ್ಕರಿಂಗ್ ಆಫ್ಟರ್ ಅ ಮೈಗ್ರೇಟರಿ ಇನ್ಸರ್ಷನ್ಸ್ ಒನ್ ಆಫನ್ ಆ್ಯಡ್ಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಟು ಕೋಆರ್ಡಿನೇಟ್ ಟು ದಿಸ್ ಎಂಪ್ಟಿ ಆರ್ಬಿಟಲ್. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ನ್ಯೂಟ್ರಲ್ ಲಿಗ್ಯಾಂಡನ್ನು, ಓಕೆ, ಲಿಗ್ಯಾಂಡನ್ನು ಹಾಕಬೇಕು ಅಂತಂದರೆ, ಬಟ್ ಆ ಲಿಗ್ಯಾಂಡ್ ಯಾವುದಾಗಿರಬೇಕು ನಿಮಗೆ, ನ್ಯೂಟ್ರಲ್ ಲಿಗ್ಯಾಂಡನ್ನು ಆ ವೇಕೆಂಟ್ ಸೈಟಿಗೆ ಏನು ಮಾಡಬೇಕು, ನಾವು ಒಂದು ಹ್ಯಾಡ್ ಮಾಡಬೇಕು. ಓಕೆ, ಎಂಪ್ಟಿ ಆರ್ಬಿಟಲ್ಸ್ ಇರುತ್ತೆ, ಆವಾಗ ಏನಾಗುತ್ತೆ ಅಂತಂದರೆ, ದಸ್ ಸ್ಟಾಪಿಂಗ್ ದ ಎಲಿಮಿನೇಷನ್ ರಿಯಾಕ್ಷನ್ಸ್ ಫ್ರಮ್ ಅಕ್ಕರಿಂಗ್. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅಲ್ಲಿ ವೇಕೆಂಟ್ ಸೈಟೇ ಇಲ್ಲ ಅಂತಂದರೆ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂದರೆ ರಿವರ್ಸ್ ರಿಯಾಕ್ಷನ್ಸ್ ಆಗೋಕ್ಕಾಗಲ್ಲ. ಸೊ ನಾವೇನು ಮಾಡ್ಬೋದು, ಎಲಿಮಿನೇಷನ್ ರಿಯಾಕ್ಷನ್ಸ್ ಆಗೋದನ್ನು ನಾವು ತಡಿಬೋದು ಅಲ್ಲಿ. ಸೊ ಇನ್ನು ಫೋರ್ತ್ ನೋಡೋದಾದರೆ, ಮೈಗ್ರೇಟರಿ ಇನ್ಸರ್ಷನ್ಸ್ ಆರ್ ಯೂಸ್ವಲಿ ಫೇವರ್ಡ್ ಆನ್ ಮೋರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಮೆಟಲ್ ಸೆಂಟರ್ಸ್. ಸಿ ಮೈಗ್ರೇಟರ್ ಇನ್ಸರ್ಷನ್ ರಿಯಾಕ್ಷನ್ಸ್ ಎಲ್ಲಿ ಜಾಸ್ತಿ ಆಗುತ್ತೆ ಅಂತಂದರೆ, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಮೆಟಲ್ ಇದ್ದರೆ, ಅಂಥ ಮೆಟಲ್ ಸೆಂಟರ್ ಇದ್ದರೆ, ಅಂಥ ಆರ್ಗನೋಮೆಟಲಿಕ್ ಕಾಂಪೌಂಡ್ಸಲ್ಲಿ ಏನಾಗುತ್ತೆ, ನಾವು ಮೈಗ್ರೇಟರ್ ಇನ್ಸರ್ಷನ್ ರಿಯಾಕ್ಷನ್ಸನ್ನು ನೋಡ್ಬೋದು. ಇನ್ನು ಟೈಪ್ಸ್ ಆಫ್ ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್, ಸೇಮ್ ಇನ್ಸರ್ಷನ್ ರಿಯಾಕ್ಷನ್ಸ್, ಓಕೆ, ಅಲ್ಲಿ ಇದ್ದಿದ್ದು ಸೇಮೇ ಅಲ್ವಾ. ಸೊ ಅದರ ಥರನೇ ಇಲ್ಲೂ 1 ಮತ್ತು 1 2 ಇರುತ್ತೆ. ಓಕೆ, ಮೈಗ್ರೇಟರಿ ಇನ್ಸರ್ಷನ್. ಸೊ 1 ಅಂತಂದರೆ ಆಲ್ರೆಡಿ ಹೇಳಿದೆ ನಾನು, ಎಕ್ಸ್ ಎಲ್ಲಿ ಮೂವ್ ಆಗುತ್ತೆ. ಸೊ ಎಕ್ಸನ್ನು ನಾವು 1 ಅಂತ ತೊಗೊಂಡ್ರೆ, ಎಕ್ಸನ್ನು ನಾವು 1 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, A B ಇದೆ ಅಲ್ವಾ, 1 ಮತ್ತು 2 ಅಂತ ಇದೆ. ಸೊ ಎಲ್ಲಿ ಮೂವ್ ಆಗುತ್ತೆ, ಫಸ್ಟ್ ಪೊಸಿಷನ್ ಮೂವ್ ಆದರೆ ಅದನ್ನು 1 ಮೈಗ್ರೇಟರಿ ಇನ್ಸರ್ಷನ್ ಅಂತ ಕರಿತೀವಿ. ಅದೇ ಇದಕ್ಕೆ 1 ಅಂತ ಕೊಟ್ಟು, ಓಕೆ, ಸೊ ಎ ಮತ್ತು ಬಿ ಇದೆ ಅಲ್ವಾ, ಎಗೆ ಏನು ಮಾಡೋಣ 1 ಅಂತ ಕೊಡೋಣ, ಬಿಗೆ 2 ಅಂತ ಕೊಟ್ಟಾಗ ಎಕ್ಸ್ ಏನಾದರೂ ಬಿಗೆ ಮೂವ್ ಆದರೆ ಅದನ್ನು ನಾವೇನಂತ ಕರಿತೀವಿ, 1 ಮೈಗ್ರೇಟರಿ ಇನ್ಸರ್ಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಮೈಗ್ರೇಟರಿ ಇನ್ಸರ್ಷನಲ್ಲಿ ನೋಡಿ, 1ಗೆ ಇಲ್ಲೊಂದು ಎಕ್ಸಾಂಪಲ್ ಇದೆ, CO. ಓಕೆ, ಸೊ CO ಕಡೆಗೆ ಏನಾಗ್ತದೆ, CH2 CH2R ಏನಾಗುತ್ತೆ ನೋಡಿ, ಮೈಗ್ರೇಟ್ ಆಗುತ್ತೆ.
ನೆನ್ಪಿಟ್ಕೊಳ್ಳಿ. ಸೊ ಇದು ಈಗ ಮೈಗ್ರೇಟ್ ಆಗಲ್ಲ, ಅದನ್ನು ಇನ್ಸರ್ಷನ್ ಅಂತ ಕರಿತೀವಿ ನಾವು. ಏನಾಗಬೇಕು ಇಲ್ಲಿ ಆ್ಯನೇನ್ ಹೋಗಿ ಮಾಡಬೇಕು, CO ಏನಾಗಬೇಕು ಅಲ್ಲಿ ಹೋಗಿ ಇನ್ಸರ್ಷನ್ ಆಗಬೇಕು. ಓಕೆ, ಸೊ ಅದ್ರ ಜೊತೆಗೆ ನೋಡಿ ಜಿಯೋಮೆಟ್ರಿನೂ ಸಹ ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ನಂಬರ್ ಆಫ್ ಲಿಗ್ಯಾಂಡು ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇದ್ದಂಗೆ ಏನಾಗ್ತಾ ಇರುತ್ತೆ ಅಲ್ಲಿ ಆರ್ಗನೋಮೆಟಲಿಕ್ ಕಾಂಪೌಂಡ್ಸಲ್ಲಿ ಇರೋಂಥ ಜಿಯೋಮೆಟ್ರಿ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ನೀವಿಲ್ಲಿ ತೊಗೊಂಡ್ರೆ ಏನಿರುತ್ತೆ, ಸ್ಕ್ವೇರ್ ಪಿರಮಿಡಲ್ಲಿ ಇತ್ತು ಅಲ್ವಾ, ಅದು ಏನಾಗಿ ಕನ್ವರ್ಷನ್ ಆಗ್ತಾ ಇದೆ ಇವಾಗ, ಸ್ಕ್ವೇರ್ ಆಗಿ ಏನಾಗ್ತಾ ಇದೆ, ಸ್ಕ್ವೇರ್ ಪ್ಲೇನರ್ ಆಗಿ ಏನಾಗ್ತಾ ಇದೆ, ಕನ್ವರ್ಷನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ 1-2 ಮೈಗ್ರೇಟರಿ. ಇಲ್ಲೇನು ಮಾಡ್ತಾ ಇದ್ದೀವಿ ನಾವು, ಒಂದು ಆಲ್ಕಿನ್ ಗ್ರೂಪ್ ಇದೆ. ನಿಮ್ಗೆ ಆಲ್ರೆಡಿ ಹೇಳಿದೆ ಡಬಲ್ ಬಾಂಡ್ ಥ್ರೂ ಏನಾಗಿರುತ್ತೆ ಅದು ಬಾಂಡ್ ಆಗಿರುತ್ತೆ ಮೆಟಲ್ಗೆ. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ಅದು C. ಓಕೆ, ಸೊ ಅದೇನಾಗ್ತಾ ಇದೆ ಅಂತಂದರೆ ಇಲ್ಲೇ ನೋಡಿ ಹೋಗಿ ಇಲ್ಲಿ ಬಾಂಡ್ ಆಗುತ್ತೆ. ಓಕೆ, ಸೊ ಏನು ಅಂತಂದರೆ ಆ್ಯನೇನ ಏನಾಗಬೇಕು ಅಲ್ಲಿ ಹೋಗಿ ಮೂವ್ ಆಗಬೇಕು ಅಷ್ಟೇ. ಸೊ ಮೂವ್ ಆದರೆ ಅದನ್ನು ನಾವೇನಂತ ಕರಿತೀವಿ ನಾವು, ಸೊ ಹಿಂಗೆ ಮೂವ್ ಆಗೋಲ್ಲ, ಹೈಡ್ರೋಜನೇ ಬಂದು ಏನಾಗುತ್ತೆ ಇಲ್ಲಿ ಮೂವ್ ಆಗುತ್ತೆ. ಓಕೆ, ಹೈಡ್ರೋಜನು ಸಹ H- ಅಂತ ಇರುತ್ತೆ ಅಲ್ವಾ. ಸೊ ಮೂವ್ ಆದರೆ ಅದನ್ನು ಏನಂತ ಕರಿತೀವಿ, ಯಾವ ಪೊಸಿಷನ್ಗೆ ಹೋಗುತ್ತೆ ನೋಡಿ. ಸೊ ಇದನ್ನು 1 ಅಂತ ತೊಗೊಂಡು, ಓಕೆ ಇದನ್ನು 2 ಅಂತ ತೊಗೊಂಡ್ರೆ ಎಲ್ಲಿ ಮೂವ್ ಆಗುತ್ತೆ, ಅದು ಸೆಕೆಂಡ್ ಪೊಸಿಷನ್ ಮೂವ್ ಆಗುತ್ತೆ, ಇಲ್ಲಿರುತ್ತೆ. ಓಕೆ, ಸೊ ಒಂದು ಹೈಡ್ರೋಜನ್ ಇಲ್ಲಿಂದ ಬಂದಿರೋ ಹೈಡ್ರೋಜನ್, ಈ ಹೈಡ್ರೋಜನ್. ಇನ್ನು ಮೆಕಾನಿಸಮ್ ನೋಡೋದಾದರೆ ಏನು ಮೆಕಾನಿಸಮ್ ಇರುತ್ತೆ ಅಂತಂದರೆ ನಿಮ್ಗೆ ಹೇಳಿದೆ ನಾನು, ಡೈರೆಕ್ಟಾಗಿ ಏನಾಗುತ್ತೆ, ಒಂದು CO ತೊಗೊಂಡ್ರೆ ಓಕೆ CH3 ಮತ್ತು MN, ಇದು ಇನ್ಸರ್ಷನ್ ರಿಯಾಕ್ಷನ್ಸ್ ಮೆಕಾನಿಸಮ್ ಆಗುತ್ತೆ. ಅವಾಗ CO ಏನಾಗುತ್ತೆ ನೋಡಿ, MN ಮ್ಯಾಂಗನೀಸು ಮತ್ತು CH3 ಮಧ್ಯೆ ಹೋಗಿ ಬಾಂಡ್ ಆಗುತ್ತೆ. ಸೊ ಈ ಮೆಕಾನಿಸಮ್ನ ನಾವು ಯಾವುದಕ್ಕೆ ತೊಗೊತೀವಿ, ನಾವು ಇನ್ಸರ್ಷನ್ ರಿಯಾಕ್ಷನ್ಸ್ಗೆ ತೊಗೊತೀವಿ ನಾವು. ಸೊ ನೆಕ್ಸ್ಟ್ ಇನ್ನೊಂದು ಏನಾಗ್ಬೋದು ಅಂತಂದರೆ ನೋಡಿ, ಇಲ್ಲಿ ಒಂದು CO ಏನಾಗುತ್ತೆ ಅಂತಂದರೆ CH3ಗೆ ಮೂವ್ ಆಗ್ತಾ ಇದ್ದಂಗೆ ಒಂದು ವೇಕೆಂಟ್ ಪೊಸಿಷನ್ ಏನಾಗುತ್ತೆ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಆ ವೇಕೆಂಟ್ ಪೊಸಿಷನ್ಗೆ ಏನಾಗುತ್ತೆ, ಒಂದು ನ್ಯೂಟ್ರಲ್ ಏನಾಗುತ್ತೆ ಅಲ್ಲಿ, ನ್ಯೂಟ್ರಲ್ ಲಿಗ್ಯಾಂಡನ್ನು ನಾವು ಕೊಡ್ತಾ ಇದ್ದಂಗೆ ಸೊ ಅದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಓಕೆ, ಇದು ಸೆಕೆಂಡ್ ಮೆಕಾನಿಸಮ್. ನೆಕ್ಸ್ಟ್ ಥರ್ಡ್ ಮೆಕಾನಿಸಮ್ ನೋಡೋದಾದರೆ ನೋಡಿ, ಫಸ್ಟು ಮತ್ತು ಸೆಕೆಂಡ್ ಎರಡು ನಮಗೆ ಇನ್ಸರ್ಷನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಮೆಕಾನಿಸಮ್ ನೋಡೋದಾದರೆ, ಥರ್ಡ್ ಮೆಕಾನಿಸಮ್ ನೋಡೋದಾದರೆ ಏನಾಗ್ತಾ ಇದೆ ಅಂತಂದರೆ CH3 ಮೂವ್ ಆಗ್ತಾ ಇದೆ. ಇಲ್ಲಿ CH3 ಎಲ್ಲಿ ಮೂವ್ ಆಗ್ತಾ ಇದೆ ನೋಡಿ, COಗೆ ಮೂವ್ ಆಗ್ತಾ ಇದೆ ಅಂತಂದರೆ ಆ್ಯನಾನಿಕ್ ಲಿಗ್ಯಾಂಡು. ಓಕೆ, ಆ್ಯನಾನಿಕ್ ಲಿಗ್ಯಾಂಡ್ ಎಲ್ಲಿ ಮೂವ್ ಆಗ್ತಾ ಇದೆ ಅಂತಂದರೆ ನ್ಯೂಟ್ರಲ್ ಲಿಗ್ಯಾಂಡ್ ಕಡೆಗೆ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಈ ಥರ ಇದ್ದರೆ ಏನಾಗುತ್ತೆ ಅಂತಂದರೆ ಅದನ್ನು ನಾವು ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನೋಡಿ CH3 ಮೂವ್ ಆಗ್ತಾ ಇದ್ದಂಗೆ ಅಲ್ಲೊಂದು ಏನಾಗುತ್ತೆ, ವೇಕೆಂಟ್ ಆರ್ಬಿಟಲ್ ಸೈಟ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಸೊ ಕ್ರಿಯೇಟ್ ಆಗ್ತಾ ಇದ್ದಂಗೆ ಒಂದು ನ್ಯೂಟ್ರಲ್ ಲಿಗ್ಯಾಂಡ್ ಅಂತಂದರೆ COನ ನಾವು ಆ್ಯಡ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, ಈ ಥರ ಪ್ರಾಡಕ್ಟ್ ಬರುತ್ತೆ. ಇದು 3 ಮೆಕಾನಿಸಮ್ ಇದೆ. ಬಟ್ 3 ಮೆಕಾನಿಸಮಲ್ಲಿ ನಮಗೆ ಎಕ್ಸಾಕ್ಟಾಗಿ ಯಾವ ಮೆಕಾನಿಸಮ್ ಅಂತ ಹೇಗೆ ಗೊತ್ತಾಯಿತು ಅಂತಂದರೆ ನೋಡಿ, ಸೊ ಇವಾಗ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸೇಮು ಒಂದು ರಿಯಾಕ್ಟೆಂಟ್ ತೊಗೊಂಡಿದ್ದಾರೆ. ಸೊ ಆ ರಿಯಾಕ್ಟೆಂಟಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಓಕೆ ಐಸೋಟೋಪು C13 ಇರೋ ಅಂಥ ಕಾರ್ಬನು. ಯಾವುದೇ ಒಂದು ನಾವು ಕಾರ್ಬನ್ ಯೂಸ್ ಮಾಡ್ತಾಯಿದ್ರೆ C12 ಕಾರ್ಬನ್ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲೇನು ಮಾಡ್ತಾರೆ, ಐಸೋಟೋಪ್ C13 ಕಾರ್ಬನ್ನ ಯೂಸ್ ಮಾಡ್ತಾ ಇರ್ತಾರೆ. ಕಾರ್ಬೋನೈಲಲ್ಲಿ ಕಾರ್ಬನ್ ಏನಾಗಿರುತ್ತೆ ಅಂತಂದರೆ C13 ಇರುತ್ತೆ. ಈ C13 ಹೋಗಿ ಎಲ್ಲಿಗೆ ಅಟ್ಯಾಚ್ ಆಗ್ತಾ ಇದೆ ಅಂದರೆ CH3 ಇರೋ ಪೊಸಿಷನ್ಗೆ C13 ಹೋಗಿ ಅಟ್ಯಾಚ್ ಆಗ್ತದೆ. ಸೊ ಅದು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ ನೋಡಿ, ಫಸ್ಟು CH3 ಏನಾಗ್ತಾ ಇದೆ CO ಕಡೆಗೆ ಮೂವ್ ಆಗ್ತಾ ಇದೆ. ಆಮೇಲೆ ವೇಕೆಂಟ್ ಸೈಟ್ ಏನಾಗ್ತದೆ ಕ್ರಿಯೇಟ್ ಆಗ್ತದೆ. ಆಮೇಲೆ ಏನಾಗ್ತದೆ, ಈ C13O ಅಂದರೆ ಕಾರ್ಬೋನೈಲ್ ಇತ್ತಲ್ಲ, ಐಸೋಟೋಪು ಅಟ್ಯಾಚ್ ಆಗಿರೋ ಕಾರ್ಬೋನೈಲ್ ಇತ್ತಲ್ಲ, ಆ ಕಾರ್ಬೋನೈಲ್ ಏನಾಗ್ತಾ ಇದೆ ಹೋಗಿ ಅಟ್ಯಾಚ್ ಆಗ್ತಾ ಇದೆ. ಸೊ ಅದೇನು ಇಂಡಿಕೇಟ್ ಮಾಡ್ತಾ ಇದೆ ನಿಮಗೆ, ಸೊ ಫಸ್ಟು ಏನಾಗುತ್ತೆ CH3 COಗೆ ಅಟ್ಯಾಚ್ ಆಗ್ತಾ ಇರೋದು. ಆಮೇಲೆ ಏನು ಮಾಡ್ತೀವಿ, ಒಂದು ನ್ಯೂಟ್ರಲ್ ಲಿಗ್ಯಾಂಡ್ನ ವೇಕೆಂಟ್ ಸೈಟಿಗೆ ನಾವೇನು ಮಾಡ್ತೀವಿ ಆ್ಯಡ್ ಆಗ್ತಾ ಇದೆ ಅಂತ ಮೆಕಾನಿಸಮ್ ಹೇಳುತ್ತೆ. ಓಕೆ, ಥರ್ಡ್ ಮೆಕಾನಿಸಮ್ ಇಲ್ಲಿ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಹೋಗೋಣ, ಈ ಮೈಗ್ರೇಟರಲ್ಲಿ ಇನ್ಸರ್ಷನಲ್ಲಿ ಇನ್ನೊಂದು ಆಲ್ಕಿನ್ ಮೈಗ್ರೇಟರಿ ಇನ್ಸರ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಪಾಲಿಮರ್ ಮಾಡಬೇಕಾದ್ರೆ, ಓಕೆ ನಿಮಗೆ ಗೊತ್ತಿದೆ ಪಾಲಿಮರ್ ಅಂತಂದರೆ ಯಾವುದೇ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದೀವಲ್ಲ ಎಲ್ಲ ಏನೋ ಪಾಲಿಮರ್. ಈ ಪಾಲಿಮರ್ ಮಾಡಬೇಕಾದ್ರೆ ಆಗ ಅಂತ ಮೆಕಾನಿಸಮು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಲ್ಕಿನ್ ಮೈಗ್ರೇಟರಿ ಇನ್ಸರ್ಷನ್ ಆಗ್ತಾ ಇರುತ್ತೆ ಅಲ್ಲಿ. ಓಕೆ, ಸೊ ಆ್ಯನ್ ಆಲ್ಕಿನ್ ಆ್ಯಂಡ್ ಅ ಹೈಡ್ರೈಡ್ ಯೂಸ್ವಲಿ ರಿಯಾಕ್ಟ್ ವಿಯಾ ಆ ಮೈಗ್ರೇಷನ್ಸ್ ಆಫ್ ದ ಹೈಡ್ರೈಡ್ ಟು ದ ಕೋಆರ್ಡಿನೇಟೆಡ್ ಆಲ್ಕಿನ್ ಲಿಗ್ಯಾಂಡ್. ನಿಮ್ಗೆ ಆವಾಗಲೇ ಅಂತ ಹೈಡ್ರೋಜನ್ ಏನಾಗ್ತಾ ಇದೆ ಇಲ್ಲಿ ಆಲ್ಕಿನ್ ಕಡೆಗೆ ಏನಾಗ್ತಾ ಇದೆ ಮೂವ್ ಆಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೋಣ ನಾವು, ಮೆಟಲ್ ಇದೆ. ಓಕೆ, ಈ ಮೆಟಲ್ಗೆ ಒಂದು ಹೈಡ್ರೈಡ್ ಏನಾಗಿದೆ ನೋಡಿ ಬಾಂಡ್ ಆಗಿದೆ. ಓಕೆ, ಸೊ ಹೈಡ್ರೈಡ್ ಬಾಂಡ್ ಆದಮೇಲೆ ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಒಂದು ಆಲ್ಕಿನ್ ಏನಾಗಿದೆ ಬಾಂಡ್ ಆಗಿದೆ. ಸೊ ಆಲ್ಕಿನ್ ಯಾವುದು ಥ್ರೂ ಬಾಂಡ್ ಆಗಿದೆ ನೋಡಿ, ಡಬಲ್ ಬಾಂಡು ಡೈರೆಕ್ಟಾಗಿ ಏನಾಗಿದೆ ಮೆಟಲ್ಗೆ ಬಾಂಡ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಟ್ರಾನ್ಸಿಷನ್ ಸ್ಟೆಪ್ ಅಂತ ಕರಿತೀವಿ ನಾವು. ಈ ಸ್ಟೆಪ್ಪಲ್ಲಿ ಏನಾಗುತ್ತೆ, 4 ಮೆಂಬರ್ಡ್ ಒಂದು ಟ್ರಾನ್ಸಿಷನ್ ಏನಾಗುತ್ತೆ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಅದು ಕನ್ಸರ್ಟೆಡ್ ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ಫಾರ್ಮೇಷನ್ ಆಗಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಇರೋಂಥ ಡಬಲ್ ಬಾಂಡ್, ಆಲ್ಕಿನಲ್ಲಿ ಇರೋಂಥ ಡಬಲ್ ಬಾಂಡಲ್ಲಿ ಒಂದು ಬಾಂಡ್ ಏನಾಗುತ್ತೆ ಪಾರ್ಷಿಯಲ್ ಆಗುತ್ತೆ. ಸೊ ಅದೇ ಒಂದು ಕಾರ್ಬನ್ ಇರುತ್ತಲ್ಲ ಆಲ್ಕಿನಲ್ಲಿ, ಆ ಕಾರ್ಬನು ಮತ್ತು ಮೆಟಲ್ಗೆ ಅಟ್ಯಾಚ್ ಆಗಿರುವಂಥ ಹೈಡ್ರೈಡ್ ಅದು ಎರಡರ ಮಧ್ಯೆ ಏನಾಗುತ್ತೆ ಮತ್ತೆ ಪಾರ್ಷಿಯಲ್ ಬಾಂಡ್ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಸೊ ಮೆಟಲು ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂಥ ಸಾಲಿಡ್ ಬಾಂಡ್ ಏನಿತ್ತು ಅದೇನಾಗುತ್ತೆ ಇಲ್ಲಿ ಪಾರ್ಷಿಯಲ್ ಆಗುತ್ತೆ. ಮತ್ತು ಮೆಟಲು ಮತ್ತು ಆಲ್ಕಿನ್ಗೆ ಇರೋಂಥ ಇನ್ನೊಂದು ಕಾರ್ಬನ್ ಇರುತ್ತಲ್ಲ, ಹೈಡ್ರೋಜನ್ಗೆ ಅಟ್ಯಾಚ್
ಆಗಿರೋದು ಬಿಟ್ಟು ಇನ್ನೊಂದು ಕಾರ್ಬನ್ ಇರುತ್ತಲ್ಲ ಅದ್ರ ಮಧ್ಯೆ ಮತ್ತೆ ಏನಾಗುತ್ತೆ ಇಲ್ಲಿ ಪಾರ್ಷಿಯಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಏನಾಗುತ್ತೆ ಇಲ್ಲಿ ನೋಡಿದ್ರೆ ಏನಾಯಿತು, 4 ಮೆಂಬರ್ ಒಂದು ರಿಂಗ್ ಏನಾಯಿತು ಇಲ್ಲಿ ಕ್ರಿಯೇಟ್ ಆಯಿತು. ಸೊ 4 ಮೆಂಬರ್ ಟ್ರಾನ್ಸಿಷನ್ ಸ್ಟೇಟ್ ಏನಾಗುತ್ತೆ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದು ಆಗ್ತಾ ಇದ್ದಂಗೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಕಾರ್ಬನ್ನು ಮತ್ತು ಹೈಡ್ರೋಜನ್ ಮಧ್ಯೆ ಇರೋ ಅಂಥ ಪಾರ್ಷಿಯಲ್, ಇಲ್ಲೊಂದು ಪಾರ್ಷಿಯಲ್ ಬಂದಿತ್ತಲ್ವ ನಮಗೆ, ಇದೇನಾಗುತ್ತೆ, ಇದು ಸಾಲಿಡ್ ಆಗೋಗ್ಬಿಡುತ್ತೆ. ಓಕೆ, ಸೊ ಬಾಂಡ್ ಏನಾಗುತ್ತೆ ಪರ್ಮನೆಂಟ್ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮೆಟಲು ಮತ್ತು ಹೈಡ್ರೋಜನ್ ಮಧ್ಯೆ ಇತ್ತಲ್ಲ ಬಾಂಡು, ಈ ಮೆಟಲು ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡು ಫುಲ್ಲು ಏನಾಗುತ್ತೆ ಬ್ರೇಕ್ ಆಗಿಬಿಡುತ್ತೆ ನಿಮಗೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಮೆಟಲು ಮತ್ತು ಕಾರ್ಬನ್ ಮಧ್ಯೆ ಇತ್ತು ಅಲ್ವಾ, ಯಾವುದು ಪಾರ್ಷಿಯಲ್ ಬಾಂಡ್ ಇತ್ತಲ್ವ, ಈ ಪಾರ್ಷಿಯಲ್ ಬಾಂಡ್ ಏನಾಗಿ ಕನ್ವರ್ಷನ್ ಆಗುತ್ತೆ ಇಲ್ಲಿ ಒಂದು ಸಾಲಿಡ್ ಬಾಂಡಾಗಿ ಏನಾಗುತ್ತೆ ಕನ್ವರ್ಷನ್, ಅಂದರೆ ಪರ್ಮನೆಂಟ್ ಬಾಂಡಾಗಿ ಏನಾಗುತ್ತೆ ಕನ್ವರ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ಡಬಲ್ ಬಾಂಡ್ ಒಂದು ಪಾರ್ಷಿಯಲ್ ಆಗಿತ್ತಲ್ವ, ಡಬಲ್ ಬಾಂಡ್ ಫುಲ್ ಏನಾಗುತ್ತೆ ರಪ್ಚರ್ ಆಗಿ ಸಿಂಗಲ್ ಬಾಂಡ್ ಮಾತ್ರ ಏನಾಗುತ್ತೆ ಉಳ್ಕೊಳ್ಳುತ್ತೆ. ಫೈನಲ್ ಆಗಿ ನೋಡಿ ನಮಗೆ ಈ ಥರ ಸಿಗುತ್ತೆ. ಮತ್ತು ಇಲ್ಲೊಂದು ವೇಕೆಂಟ್ ಕ್ರಿಯೇಟ್ ಆಯಿತು ಅಲ್ವಾ, ಈ ವೇಕೆಂಟಿಗೆ ಮತ್ತೆ ಏನು ಮಾಡ್ತೀವಿ ನಾವು, ಒಂದು ಆಲ್ಕಿನ ಆ್ಯಡ್ ಮಾಡಿಬಿಡ್ತೀವಿ. ಸಿ ಡಬಲ್ ಬಾಂಡ್ ಈ ಥರ ಒಂದು ಆಲ್ಕಿನ ಆ್ಯಡ್ ಮಾಡ್ತೀವಿ. ಮತ್ತೆ ಈ ಆಲ್ಕಿನ ಆ್ಯಡ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಮತ್ತೆ ನಮ್ಗೆ ಏನಾಗುತ್ತೆ ಇಲ್ಲಿ ಮತ್ತೆ ಮೈಗ್ರೇಟರಿ ಇನ್ಸರ್ಷನ್ನು ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಈ ಥರ ರಿಪೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಜರ್ಕೋನಿಯಮ್ ತೊಗೊಂಡಿದ್ದೀವಿ ನಾವು. ಈ ಜರ್ಕೋನಿಯಮಲ್ಲಿ ನೋಡಿ CH3 ಇದೆ, ಇಲ್ಲೊಂದು ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಆಲ್ಕಿನ್ ಆ್ಯಡ್ ಮಾಡ್ತೀವಿ, ಈಥಿನ್ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ ಈಥಿನ್ ಈ ಥರ ಬರ್ತಾ ಇದ್ದಂಗೆ ಅದಕ್ಕೆ ಏನಾಗುತ್ತೆ CH3 ಏನಾಗುತ್ತೆ ನೋಡಿ ಮೈಗ್ರೇಟರಿ ಆಗುತ್ತೆ. ಸೊ ಮೈಗ್ರೇಟರಿ ಆಗ್ತಾ ಇದ್ದಂಗೆ 1 2 ಕಾರ್ಬನ್ ಇರೋದೇನಾಯಿತು 1 2 3 ಕಾರ್ಬನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಒಂದು ವೇಕೆಂಟ್, ಇಲ್ಲೊಂದು ವೇಕೆಂಟ್ ಏನಾಯಿತು ಸೈಟ್ ಕ್ರಿಯೇಟ್ ಆಯಿತು. ಮತ್ತೆ ಅದಕ್ಕೆ ಏನು ಮಾಡ್ತೀವಿ, ಇನ್ನೊಂದು ಈಥಿನ್ ಹಾಕ್ತೀವಿ ನಾವು. ಸೊ ಅದೇನಾಗುತ್ತೆ ಮತ್ತೆ ಹೋಗಿ ಬಾಂಡ್ ಆಗುತ್ತೆ ಜರ್ಕೋನಿಯಂ ಜೊತೆಗೆ ಏನಾಗುತ್ತೆ ಬಾಂಡ್ ಆಗುತ್ತೆ. ಸೊ ಬಾಂಡ್ ಆಗ್ತಾ ಇದ್ದಂಗೆ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನೋಡಿ, ಸೊ ಈ ಇದೆಯಲ್ಲ ನೋಡಿ ಎಷ್ಟಿದೆ, 3 ಕಾರ್ಬನ್ ಇತ್ತಲ್ವ, ಈ 3 ಕಾರ್ಬನ್ ಏನಾಗುತ್ತೆ ಮತ್ತೆ ಆಲ್ಕಿನ್ಗೆ ಹೋಗಿ ಮೈಗ್ರೇಟ್ ಆಗುತ್ತೆ. ಓಕೆ, ಮೈಗ್ರೇಟ್ ಆಗ್ತಾ ಇದ್ದಂಗೆ ಟೋಟಲಾಗಿ ಎಷ್ಟಾಯಿತು, 3 ಇತ್ತು, 4 5 ಕಾರ್ಬನ್ ಆಗುತ್ತೆ ನೋಡಿ, 1 2 3 4 5. ಸೊ ಇದೇ ಥರ ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ಗೆ ನಾವು ಇನ್ಕ್ರೀಸ್ ಮಾಡ್ಬೋದು, ಅದೇ ಪಾಲಿಮರ್. ಓಕೆ, ಸೊ ಪಾಲಿಮರ್ ಈ ಥರ ಏನಾಗುತ್ತೆ ಅಂತಂದರೆ ಮೈಗ್ರೇಟರಿ ಇನ್ಸರ್ಷನ್ ಮೆಕಾನಿಸಮ್ ನಮಗೆ ಹೆಲ್ಪ್ ಮಾಡುತ್ತೆ ಟು ಅಂಡರ್ಸ್ಟ್ಯಾಂಡ್ ದ ಪಾಲಿಮರೈಸೇಷನ್. ಸೊ ಪಾಲಿಮರೈಸೇಷನ್ ಯಾವ ಥರ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮೈಗ್ರೇಷನ್ ಮತ್ತು ಇನ್ಸರ್ಷನ್, ಇದು ಎರಡಕ್ಕೂ ಇರೋ ಅಂಥ ವ್ಯತ್ಯಾಸ ಏನು ಅಂತ ನೋಡೋದಾದರೆ ನೋಡಿ, ಮೈಗ್ರೇಷನ್ ಅಕರ್ಸ್ ವೆನ್ ದ ಆನಯಾನಿಕ್ ಲಿಗ್ಯಾಂಡ್ ಮೂವ್ಸ್ ಆ್ಯಂಡ್ ಪರ್ಫಾರ್ಮ್ ಅ ನ್ಯೂಕ್ಲಿಯೋಫೈಲ್ ಲೈಕ್ ಅನ್ ಇಂಟ್ರಾಮಾಲಿಕ್ಯುಲರ್ ಅಟ್ಯಾಕ್ ಆನ್ ಎಲೆಕ್ಟ್ರೋಫಿಲಿಕ್ ನ್ಯೂಟ್ರಲ್ ಲಿಗ್ಯಾಂಡ್. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಆನಯಾನಿಕ್ ಏನಾಗ್ತಾ ಇದೆ ಮೂವ್ ಆಗ್ತಾ ಇದೆ, ಅಂದರೆ CH3 ಎಲ್ಲಿ ಮೂವ್ ಆಗ್ತಾ ಇತ್ತು ನೋಡಿ, COಗೆ ಮೂವ್ ಆಗ್ತಾ ಇದೆ. ಮೂವ್ ಆಗ್ತಾ ಇರೋದೇನು ಇಂಟ್ರಾಮಾಲಿಕ್ಯುಲರ್ ಅಂತಂದರೆ ಒಳಗಡೆನೇ ಮೂವ್ ಆಗುತ್ತೆ, ಮತ್ತು ರಪ್ಚರ್ ಆಗೋದು, ಬಾಂಡ್ ಹೋಗೋದು, ಆಮೇಲೆ CH3 ಸಪ್ರೇಟ್ ಆಗೋದು, ಆ CH3 ಆಮೇಲೆ ಬಂದು CH3 ಮೈನಸ್ ಸಪ್ರೇಟ್ ಆಗಿ ಆಮೇಲೆ ಬಂದು CO ಇಲ್ಲ, ಇದೇನಾಗ್ತದೆ ಇಂಟ್ರಾಮಾಲಿಕ್ಯುಲರ್, ಒಳಗಡೆನೇ ಏನಾಗ್ತದೆ ಇಂಟ್ರಾಮಾಲಿಕ್ಯುಲರ್ ಆಗ್ತಾ ಇದೆ. ಮತ್ತು ಈ CH3 ಮೈನಸ್ ಇದೆಯಲ್ಲ ನೋಡಿ, ಇದು ನ್ಯೂಕ್ಲಿಯೋಫಿಲಿಕ್ ಥರ ಏನಾಗ್ತಾಯಿದೆ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಅದಾದಮೇಲೆ ಅದು ಯಾವುದಕ್ಕೆ ಹೋಗಿ ಅಟ್ಯಾಚ್ ಆಗುತ್ತೆ ಅಂತಂದರೆ ನ್ಯೂಟ್ರಲ್ ಲಿಗ್ಯಾಂಡಿಗೆ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಏನಾಗ್ತದೆ ಆನಯಾನಿಕ್ ಲಿಗ್ಯಾಂಡ್ ಎಲ್ಲಿಗೆ ಮೂವ್ ಆಗ್ತಾ ಇದೆ ನಮಗೆ, ನ್ಯೂಟ್ರಲ್ ಲಿಗ್ಯಾಂಡ್ ಕಡೆಗೆ ಮೂವ್ ಆಗ್ತಾ ಇದೆ. ಓಕೆ, ಸೊ 18 M ಎಲೆಕ್ಟ್ರಾನ್ ಇರೋದು 16 ಆಗುತ್ತೆ. ಬಟ್ ಮತ್ತೆ ನಾವು ಲಿಗ್ಯಾಂಡನ್ನು ಇದಕ್ಕೆ ಕೊಡ್ತಾ ಇದ್ದಂಗೆ ಏನಾಗುತ್ತೆ ಅಲ್ಲಿ 18 ಎಲೆಕ್ಟ್ರಾನ್ಗೆ ಬಂದು ನಿಂತ್ಕೊಳ್ಳುತ್ತೆ. ನಾವು ಇದೇ ಥರ ವೇಕೆಂಟ್ ಸೈಟ್ ಏನಾದರೂ ಬಿಟ್ಬಿಟ್ರೆ ಅಲ್ಲಿ ಏನಾಗುತ್ತೆ, ಅದು ಎಲಿಮಿನೇಷನ್ ರಿಯಾಕ್ಷನ್ಸ್ ಆಗುತ್ತೆ, ರಿವರ್ಸ್ ರಿಯಾಕ್ಷನ್ಸ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ನೋಡಿಲಿ ರಿವರ್ಸ್ ರಿಯಾಕ್ಷನ್ಸೇ ತೋರಿಸೋದು ಇನ್ಸರ್ಷನ್ಗೆ ಮೈಗ್ರೇಷನ್ಗೆ ಎರಡಿಗೂ. ಹಾಗಾದರೆ ನೆಕ್ಸ್ಟು ಇನ್ಸರ್ಷನ್ ರಿಯಾಕ್ಷನ್ಸ್ ಅಂದರೆ ಏನು? ಆ್ಯಂಡ್ ಇನ್ಸರ್ಷನ್ಸ್ ಅಕರ್ಸ್ ವ್ಯಾನ್ ದ ನ್ಯೂಟ್ರಲ್ ಲಿಗ್ಯಾಂಡ್ ಮೂವ್ಸ್ ಗೆಟ್ಸ್ ಇನ್ಸರ್ಟೆಡ್ ಇನ್ ಟು ದ ಬಾಂಡ್ ಬಿಟ್ವೀನ್ ದ ಮೆಟಲ್ ಆ್ಯಂಡ್ ಆನಯಾನಿಕ್ ಲಿಗ್ಯಾಂಡ್. ಸೊ ನೆಕ್ಸ್ಟ್ ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತಂದರೆ ಏನು ಅಂತಂದರೆ, ಇಲ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ ಏನಾಗುತ್ತೆ ಅಂತಂದರೆ ಮೆಟಲು ಮತ್ತು ಆನಯಾನಿಕ್ ಮಧ್ಯೆ ಏನಾಗುತ್ತೆ ಅದು ಮೂವ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಓಕೆ, C ಡಬಲ್ ಬಾಂಡ್ O ಇಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್. ಈ ನ್ಯೂಟ್ರಲ್ ಲಿಗ್ಯಾಂಡ್ ಏನಾಗ್ತಾ ಇದೆ ಅಂತಂದರೆ ನೋಡಿ, Mn ಮ್ಯಾಂಗನೀಸು ಮತ್ತು CH3 ಮಧ್ಯೆ ಏನಾಗ್ತಾ ಇದೆ ಹೋಗಿ ಲಿಂಕ್ ಆಗ್ತಾ ಇದೆ ನೋಡಿ. C ಡಬಲ್ ಬಾಂಡ್ O ಎಲ್ಲಿಗೆ ಬರ್ತಾ ಇದೆ, ಮ್ಯಾಂಗನೀಸು ಮತ್ತು CH3 ಮಧ್ಯೆ ಬರ್ತಾ ಇದೆ. ಈ CH3 ಏನು ಆನಯಾನ್. ಓಕೆ, ಆನಯಾನಿಕ್ ಲಿಗ್ಯಾಂಡ್. ಸೊ ದಿಸ್ ಈಸ್ ಅಬೌಟ್ ದ ಮೈಗ್ರೇಟರಿ ಆ್ಯಂಡ್ ಇನ್ಸರ್ಷನ್ ರಿಯಾಕ್ಷನ್ಸ್. ಸೊ ನೆಕ್ಸ್ಟ್ 5th ಒನ್ ಲಾಸ್ಟ್ ನೋಡೋಣ ನಾವು, ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ಸ್. ಫಸ್ಟ್ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತಂದರೆ ಏನು ಅಂತಂದರೆ ಜಸ್ಟ್ ದ ರಿವರ್ಸ್ ಆಫ್ ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್. ಆಲ್ರೆಡಿ ಹೇಳಿದೆ ನಾನು, ವೇಕೆಂಟ್ ಸೈಟ್ ಆಗೇ ಇದ್ದರೆ ಏನಾಗುತ್ತೆ ರಿವರ್ಸ್ ಆಗುತ್ತೆ ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್. ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದೆ, ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತ, ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತಂದರೆ ಜಸ್ಟ್ ರಿವರ್ಸ್ ಆಫ್ ದ ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನೋಡಿ, ಓಕೆ, ಸೊ ಬೀಟಾ ಫಾರ್ ಎಕ್ಸಾಂಪಲ್ ಇವಾಗ ಆಲ್ಫಾ
ಓಕೆ ಪೊಸಿಷನ್ ಯಾವ ಥರ ಕೊಡ್ತೀವಿ ಅಂತಂದರೆ, ಸೊ ಮೆಟಲಿಂದ ನೆಕ್ಸ್ಟಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಆಲ್ಫಾ 1 2 ಅನ್ನೋದ್ರ ಬದಲು ಏನು ಮಾಡ್ತಾ ಇದ್ದೀನಿ, ಆಲ್ಫಾ ಮತ್ತು ಬೀಟಾ ಅಂತ ಕೊಡ್ತಾ ಇದ್ದೀನಿ. ಸಿ ಇಲ್ಲಿ ಆಲ್ಫಾ ಮತ್ತು ಬೀಟಾ ಅಂತ ಕೊಟ್ಟಾಗ ಬೀಟಾದಲ್ಲಿರೋ ಅಂಥ ಹೈಡ್ರೋಜನ್ ಏನಾಗುತ್ತೆ ಅಂತಂದರೆ ನೋಡಿ, ಮೆಟಲ್ಗೆ ಹೋಗಿ ಬಾಂಡ್ ಆಗುತ್ತೆ. ಓಕೆ ಮೆಟಲ್ಗೆ ಡೈರೆಕ್ಟಾಗಿ ಹೋಗಿ ಬಾಂಡ್ ಆಗುತ್ತೆ. ಸೊ ಬೀಟಾ ಪೊಸಿಷನಲ್ಲಿರೋ ಅಂಥ ಹೈಡ್ರೋಜನ್ ಹೋಗೋದ್ರಿಂದ ಇದನ್ನು ಏನಂತ ಕರಿತೀವಿ, ಬೀಟಾ ಹೈಬ್ರಿಡ್ ಎಲಿಮಿನೇಷನ್ ಅಂತ ಕರಿತೀವಿ. ಬೀಟಾ ಹೈಡ್ರೇಡ್ ಬರಬೇಕು. ಓಕೆ ಬೀಟಾ ಹೈಡ್ರೇಡ್ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ ನಾವು. ಓಕೆ ಸೊ ಬೀಟಾ ಹೈಡ್ರೇಡ್ ಎಲಿಮಿನೇಷನ್ ರಿಯಾಕ್ಷನ್ಸು ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ಸೊ ನೆಕ್ಸ್ಟ್ ನೋಡೋದಾದರೆ ನಾವು ಅದೇ ಆಲ್ಫಾ ಪೊಸಿಷನ್ ಇರೋ ಅಂಥ ಹೈಡ್ರೋಜನ್ನು ಓಕೆ ಮೆಟಲ್ಗೆ ಹೋಗಿ ಅಟ್ಯಾಚ್ ಆದರೆ ಈ ಥರ ಪ್ರಾಡಕ್ಟ್ ಬಂದರೆ ಸೊ ಅದನ್ನು ಏನಂತ ಕರಿತೀವಿ, ಆಲ್ಫಾ ಹೈಡ್ರೇಡ್ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಹೈಬ್ರಿಡ್ ಅಲ್ಲ ಹೈಡ್ರೈಡ್. ಓಕೆ ಸೊ ನೆಕ್ಸ್ಟ್ ನೋಡೋಣ ನಾವು, ಅದೇ ನಿಮಗೆ C+O ಇದೆ ಅಲ್ವಾ, ಇಲ್ಲಿ C+O ಇದೆ. ಈ C+O ಮೂವ್ ಆದರೆ ಓಕೆ ಸೊ ಅದು ಹೋಗಿ ಮೆಟಲ್ಗೆ ಏನಾಗುತ್ತೆ, ಡೈರೆಕ್ಟಾಗಿ ಹೋಗಿ ಅಟ್ಯಾಚ್ ಆದರೆ ಅದನ್ನು ಎಲಿಮಿನೇಷನ್ ಅಂತ ಕರೆಯೋದು. ಅಂದರೆ ಇರೋ ಅಂಥ ಮಾಲಿಕ್ಯುಲಲ್ಲಿ ಏನಾಗ್ತದೆ, ಎಲಿಮಿನೇಟ್ ಆಗ್ತದೆ. ಅದನ್ನು ಕಾರ್ಬೋನೈಲ್ ಎಲಿಮಿನೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕಾರ್ಬೋನೈಲ್ ಎಲಿಮಿನೇಷನ್ ಅಂತ ಕರಿತೀವಿ. ಅಥವಾ ಡಿಕಾರ್ಬೋನೈಲೇಷನ್ ಅಂತ ಕರಿತೀವಿ ನಾವು ನೋಡಿ. ಓಕೆ ಇದೆಲ್ಲ ಹೈಬ್ರಿಡ್ ಅಲ್ಲ, ಹೈಡ್ರೈಡ್ ಡಿ ಬರಬೇಕು ಇಲ್ಲಿ. ಓಕೆ ಹೈಡ್ರೈಡ್ ಎಲಿಮಿನೇಷನ್. ಸೊ ನೆಕ್ಸ್ಟ್ ಹೋಗೋಣ, ಬೀಟಾ ಹೈಡ್ರೈಡ್ ಎಲಿಮಿನೇಷನ್ ನಮ್ಮದು ತುಂಬ ಇಂಪಾರ್ಟೆಂಟ್ ಅಂತ. ಈಸ್ ಅ ರಿಯಾಕ್ಷನ್ಸ್ ಇನ್ ವಿಚ್ ಆ್ಯನ್ ಆಲ್ಕೈಲ್ ಗ್ರೂಪ್ ಹ್ಯಾವಿಂಗ್ ಅ ಬೀಟಾ ಹೈಡ್ರೋಜನ್. ನೋಡಿ ಬೀಟಾ ಹೈಡ್ರೈಡ್ ಎಲಿಮಿನೇಷನ್ ರಿಯಾಕ್ಷನ್ಸು ತುಂಬ ಇಂಪಾರ್ಟೆಂಟ್. ನಿಮ್ಗೆ ಹೇಳ್ದಂಗೆ ಏನಾಗುತ್ತೆ, ಒಂದು ಆಲ್ಕೈಲ್ ಗ್ರೂಪಲ್ಲಿ ಓಕೆ ಸೊ ಇಲ್ಲಿ ನೋಡಿ, ಇಲ್ಲಿ ತೊಗೊಂಡಿದ್ದೀವಿ ನಾವಲ್ವಾ ಆಲ್ಕೈಲ್ ಗ್ರೂಪ್. ಯಾವ ಆಲ್ಕೈಲ್ ಇದೆ ಇಲ್ಲಿ, ಈಥೈಲ್ ಇದೆ ಇದು. ಓಕೆ ಸೊ ಈ ಆಲ್ಕೈಲ್ ಗ್ರೂಪಲ್ಲಿ ಬೀಟಾದಲ್ಲಿ ಇರೋ ಅಂಥ ಬೀಟಾ ಪೊಸಿಷನ್ ಇರೋ ಅಂಥ ಹೈಡ್ರೋಜನ್ ಏನಾಗ್ತಾ ಇದೆ ನೋಡಿ. ಸೊ ಹ್ಯಾವಿಂಗ್ ಅ ಬೀಟಾ ಹೈಡ್ರೋಜನ್ ಆ್ಯಂಡ್ ಬಾಂಡೆಡ್ ಟು ಅ ಮೆಟಲ್ ಸೆಂಟರ್ ಈಸ್ ಕನ್ವರ್ಟೆಡ್ ಇಂಟು, ಸೊ ಒಂದು ಆಲ್ಕೈಲ್ ಗ್ರೂಪು ಅದೇನಾಗಿರುತ್ತೆ, ಮೆಟಲ್ ಸೆಂಟರ್ಗೆ ಏನಾಗಿರುತ್ತೆ, ಬಾಂಡ್ ಆಗಿರುತ್ತೆ. ಆ ಬೀಟಾ ಹೈಡ್ರೋಜನ್ ಏನಾಗುತ್ತೆ, ಮೆಟಲ್ ಬಾಂಡೆಡ್ ಹೈಡ್ರೈಡ್ ಆಗಿ ಕನ್ವರ್ಷನ್ ಆದರೆ ಅಂಡ್ ಪೈ ಬಾಂಡೆಡ್ ಆಲ್ಕೀನ್, ಮತ್ತು ಉಳ್ಕೊಂಡ್ರ ಅಂತ ಆಲ್ಕೀನ್ ಏನಾಗುತ್ತೆ, ಆಲ್ಕೈಲ್ ಇತ್ತಲ್ಲ ನೋಡಿ, ಅದು ಆಲ್ಕೀನ್ ಆಗಿ ಕನ್ವರ್ಷನ್ ಆದರೆ ಅದನ್ನು ನಾವು ಬೀಟಾ ಹೈಡ್ರೈಡ್ ಎಲಿಮಿನೇಷನ್ ಅಂತ ಕರಿತೀವಿ ನಾವು ನೋಡಿ. ಆಲ್ಫಾ ಮತ್ತು ಬೀಟಾ ಪೊಸಿಷನಲ್ಲಿ ಇತ್ತು. ಸೊ ಈ ಹೈಡ್ರೋಜನ್ ಏನಾಗ್ತಾ ಇದೆ ಅಂತಂದರೆ ಡೈರೆಕ್ಟಾಗಿ ಏನಾಗ್ತಾ ಇದೆ, ಮೆಟಲ್ಗೆ ಹೋಗಿ ಅಟ್ಯಾಚ್ ಆಗ್ತಾ ಇದೆ. ಓಕೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ಓಕೆ ಇದು ಏನಾಯಿತು, ಆಲ್ಕೈಲ್ ಆಯಿತು. ಏನಾಯಿತು, ಆಲ್ಕೈಲ್ ಆಯಿತು. ಈ ಆಲ್ಕೈಲ್ ಏನಾಗ್ತಾ ಇದೆ ನೋಡಿ, ಆಲ್ಕೀನ್ ಆಗಿ ಏನಾಗ್ತಾ ಇದೆ, ಕನ್ವರ್ಷನ್ ಆಗ್ತಾ ಇದೆ. ಓಕೆ ಆಲ್ಕಿನ್ ಆಗಿ ಕನ್ವರ್ಷನ್ ಆಗ್ತಾ ಇದೆ. ಇದನ್ನೇ ಏನಂತ ಕರಿತೀವಿ ನಾವು, ಬೀಟಾ. ಯಾವ ಪೊಸಿಷನಿಂದ ಹೈಡ್ರೋಜನ್ ಹೋಗ್ತಾ ಇದೆ ನೋಡಿ, ಬೀಟಾ ಪೊಸಿಷನಿಂದ ಹೈಡ್ರೋಜನು ಮೆಟಲ್ಗೆ ಹೋಗಿ ಬಾಂಡ್ ಆಗ್ತಾ ಇದೆ. ಅದಕ್ಕೆ ನಾನು ಬೀಟಾ ಹೈಡ್ರೈಡ್ ಎಲಿಮಿನೇಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಮೆಕಾನಿಸಮ್ ಯಾವ ಥರ ಆಗುತ್ತೆ ಅಂತಂದರೆ, ಇದು ರಿವರ್ಸ್ ಆಫ್ ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್ ಅಂತ ಹೇಳಿದ್ದೆ ಅಲ್ವಾ ನಾನು. ಸೊ ಅಲ್ಲಿ ಏನಾಗ್ತಾ ಇದೆ, 4 ಸೆಂಟರ್ಡ್ ಆಗ್ತಾ ಇರುತ್ತಲ್ಲ, ಅದೇ ಥರ ಇಲ್ಲೂ ಸಹ 4 ಸೆಂಟರ್ಡ್ ಟ್ರಾನ್ಸಿಷನ್ ಸ್ಟೇಟ್ ಏನಾಗುತ್ತೆ, ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಸೊ ಮೆಟಲು ಮತ್ತು ಹೈಡ್ರೋಜನ್ ಮಧ್ಯ ಫಸ್ಟ್ ಏನಾಗುತ್ತೆ, ಇಲ್ಲಿ ಪಾರ್ಷಿಯಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ ಸೊ ಮತ್ತೆ ಈ ಹೈಡ್ರೋಜನು ಮತ್ತು ಕಾರ್ಬನ್ ಮಧ್ಯೆ ಇರೋಂಥ ಬಾಂಡು ಸಹ ಪಾರ್ಷಿಯಲ್ ಆಗೋಗ್ಬಿಡುತ್ತೆ. ಓಕೆ ಸೊ ಇನ್ನೊಂದು ಏನಾಗುತ್ತೆ ಅಂತಂದರೆ ಮೆಟಲು ಮತ್ತು ಕಾರ್ಬನ್ ಮಧ್ಯೆ ಇರೋಂಥದ್ದು ಸಹ ಏನಾಗುತ್ತೆ, ಇಲ್ಲಿ ಪಾರ್ಷಿಯಲ್ ಆಗುತ್ತೆ. ಜೊತೆಗೆ ಒಂದು ಪಾರ್ಷಿಯಲ್ ಡಬಲ್ ಬಾಂಡ್ ಏನಾಗುತ್ತೆ, ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡಿ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಸೊ ಇದನ್ನು ಟ್ರಾನ್ಸಿಷನ್ 4 ಸೆಂಟರ್ ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಅದಾದಮೇಲೆ ಇದು ರಿವರ್ಸಿಬಲ್ ರಿಯಾಕ್ಷನ್ಸ್. ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಮೆಟಲು ಮತ್ತು ಹೈಡ್ರೋಜನ್ ಮಧ್ಯೆ ಇರೋ ಅಂಥ ಪಾರ್ಷಿಯಲ್ ಏನಾಗುತ್ತೆ ನೋಡಿ, ಬಾಂಡು ಪರ್ಮನೆಂಟಾಗಿ ಅಥವಾ ಸಾಲಿಡ್ ಬಾಂಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ಪಾರ್ಷಿಯಲ್ ಆಗಿ ಹೈಡ್ರೋಜನು ಮತ್ತು ಕಾರ್ಬನ್ ಮಧ್ಯೆ ಇರೋಂಥ ಬಾಂಡ್ ಫುಲ್ಲು ಏನಾಗುತ್ತೆ, ಅದು ಬ್ರೇಕ್ ಆಗೋಗ್ಬಿಡುತ್ತೆ. ಓಕೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಕಾರ್ಬನ್ನು ಮತ್ತು ಕಾರ್ಬನ್ ಮಧ್ಯೆ ಏನಾಗ್ತಾ ಇತ್ತು ನಮಗೆ, ಪಾರ್ಷಿಯಲ್ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿತ್ತಲ್ವಾ. ಸೊ ಅದೇನಾಗುತ್ತೆ ಅಂತಂದರೆ ನಮಗೆ ನೋಡಿ, ಪರ್ಮನೆಂಟಾಗಿ ಏನಾಗುತ್ತೆ, ಅದು ಡಬಲ್ ಬಾಂಡ್ ಆಗೇ ಬಂದುಬಿಡುತ್ತೆ. ಓಕೆ ಒಂದು ಪರ್ಮನೆಂಟ್ ಬಾಂಡ್ ಆಗುತ್ತೆ. ನೆಕ್ಸ್ಟ್ ಮೆಟಲು ಮತ್ತು ಕಾರ್ಬನ್ ಮಧ್ಯೆ ಇರೋ ಅಂಥ ಬಾಂಡ್ ಏನಾಗುತ್ತೆ, ಪಾರ್ಷಿಯಲ್ ಆಗೋಗ್ಬಿಟ್ಟಿತ್ತಲ್ವ, ಈ ಪಾರ್ಷಿಯಲ್ ಆಗಿರೋದು ಫುಲ್ಲು ಏನಾಗೋಗ್ಬಿಡುತ್ತೆ, ಹೊರ್ಟೋಗ್ಬಿಡುತ್ತೆ ಇದು. ಸೊ ಆವಾಗ ನೋಡಿ ನಮಗೆ ಈ ಥರ ಬರುತ್ತೆ. ಓಕೆ ಸೊ ಏನಾಗುತ್ತೆ, ಆಲ್ಕೀನು ಮೆಟಲ್ಗೆ ಪೈ ಬಾಂಡ್ ಥ್ರೂ ಏನಾಗುತ್ತೆ, ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ಹೈಡ್ರೋಜನ್ ಏನಾಯ್ತಾಯಿತು, ಬೀಟಾ ಪೊಸಿಷನ್, ಇದು ಆಲ್ಫಾ ಬೀಟಾ ಅಲ್ವಾ, ಆಲ್ಫಾ ಈ ಬೀಟಾ ಪೊಸಿಷನ್ ಇರೋಂಥ ಹೈಡ್ರೈಡ್ ಏನಾಯಿತು, ಕಂಪ್ಲೀಟಾಗಿ ಮೆಟಲ್ಗೆ ಹೋಗಿ ಅಟ್ಯಾಚ್ ಆಯಿತು. ಸೊ ಇದನ್ನು ಏನಂತ ಕರಿತೀವಿ ನಾವು, ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಇಂಪಾರ್ಟೆಂಟ್ ಫೀಚರ್ಸ್ ನೋಡಿದ್ರೆ, ನೋ ಚೇಂಜ್ ಇನ್ ಫಾರ್ಮಲ್ ಆಕ್ಸಿಡೇಷನ್ ಸ್ಟೇಟು. ಸೊ ಆಕ್ಸಿಡೇಷನ್ ಸ್ಟೇಟಲ್ಲಿ ಮೆಟಲ್ದು ಆಕ್ಸಿಡೇಷನ್ ಸ್ಟೇಟಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋಲ್ಲ.
ನಾವು ಇವಾಗ ಫಾರ್ ಎಕ್ಸಾಂಪಲ್ ಇರಿಡಿಯಮ್ 1 ಆಕ್ಸಿಡೇಷನ್ ಸ್ಟೇಟ್ ತೊಗೊಂಡಿದ್ರೆ ಇರೋಂಥ ಕಾಂಪ್ಲೆಕ್ಸ್ ತೊಗೊಂಡಿದ್ರೆ ಲಾಸ್ಟ್ ಪ್ರಾಡಕ್ಟ್ ಆದಮೇಲೆ ನಮಗೆ ಇರಿಡಿಯಮ್ 1 ಇರುತ್ತೆ. ನಮಗೆ ವಿ ಮಸ್ಟ್ ಹ್ಯಾವ್ ಅ ಎಂಟಿ ಆರ್ಬಿಟಲ್. ಬಟ್ ಆದರೆ ಇಲ್ಲಿ ಏನು ಅಂತಂದರೆ ಒಂದು ಎಂಟಿ ಆರ್ಬಿಟಲ್ ಇರಬೇಕು. ಯಾಕೆ ಎಂಟಿ ಆರ್ಬಿಟಲು? ಓಕೆ, ಬೀಟಾ ಪೊಸಿಷನ್ ಇರೋಂಥ ಹೈಡ್ರೈಡು ನಮಗೆ ಹೋಗಿ ಅಟ್ಯಾಚ್ ಆಗಬೇಕು ಅಂತಂದರೆ ಅಲ್ಲೊಂದು ಎಂಟಿ ಆರ್ಬಿಟಲ್ ಇರಬೇಕು ಅಲ್ವಾ. ಅದು ಅಲ್ಲದೆ ಆ ಎಂಟಿ ಆರ್ಬಿಟಲ್ ಏನಾಗಿರಬೇಕು ಅಂತಂದರೆ ಸಿಸೈಡಲ್ ಇರಬೇಕು. ಓಕೆ, ಟು ದ ಗ್ರೂಪ್ ದಟ್ ವಿ ಆರ್ ಗೋಯಿಂಗ್ ಆ್ಯನ್ ಎಲಿಮಿನೇಷನ್ ರಿಯಾಕ್ಷನ್ಸ್ ಆನ್. ಎಲ್ಲಿಂದ ಎಲಿಮಿನೇಷನ್ ಆಗುತ್ತೆ ಅದಕ್ಕೆ ಸಿಸೈಡ್ ಪೊಸಿಷನಲ್ಲಿ ಏನಾಗಿರಬೇಕು, ಒಂದು ವೇಕೆಂಟ್ ಆರ್ಬಿಟಲ್ ಇರಬೇಕು. ದ ಹಾರ್ಡೆಸ್ಟ್ ಎಲಿಮಿನೇಷನ್ ಈಸ್ ದ ಬ್ರೇಕಿಂಗ್ ಆಫ್ ಅ ಕಾರ್ಬನ್ ಬಾಂಡ್. ಸೊ ಕಾರ್ಬನ್ ಮತ್ತು ಹೈಡ್ರೋಜನ್, ಇವಾಗ ಬೀಟಾ ಹೈಡ್ರೈಡ್ ಏನಾಗುತ್ತೆ ನಮಗೆ ತುಂಬ ಈಸಿಯಾಗಿ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡ್ ಬೇಗ ರಪ್ಚರ್ ಆಗಿಬಿಡುತ್ತೆ. ಬಟ್ ಕಾರ್ಬನ್ ಮಧ್ಯೆ ಇರೋಂಥ ಬಾಂಡು ತುಂಬ ಸ್ಟೇಬಲ್ ಆಗಿರುತ್ತೆ. ಆ ಬಾಂಡು ತುಂಬ ಬೇಗ ಬ್ರೇಕ್ ಆಗಲ್ಲ, ನಿಮಗೆ ಆ ಎಲಿಮಿನೇಷನ್ ಬೇಗ ನಿಮಗೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳೋದಾದರೆ ನೋಡಿ, ಇಲ್ಲಿ ಏನಾಗಿದೆ ಅಂತಂದರೆ, ಸೊ ಇಲ್ಲೊಂದು CH3 ಗ್ರೂಪ್ ಇದೆ ಅಲ್ವಾ. ಇಲ್ಲೇನಾಗಿದೆ ಅಂತಂದರೆ ಒಂದು ಆಲ್ಕಿನ್ ಗ್ರೂಪ್ ಇದೆ. ಓಕೆ, ನಮ್ಮ ಪ್ರಕಾರ ಏನಾಗುತ್ತೆ ಅಂತಂದರೆ ಇಲ್ಲಿ CH3 ಗ್ರೂಪ್ ಏನಾಗುತ್ತೆ, ಫಸ್ಟ್ ಏನಾಗುತ್ತೆ ಆಲ್ಕಿನ್ಗೆ ಹೋಗಿ ಏನಾಗುತ್ತೆ ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಪೊಸಿಷನ್ ಏನಾಗುತ್ತೆ ನೋಡಿ 1 ಮತ್ತು 2, ಇದನ್ನು 2 ಮೈಗ್ರೇಟರಿ ಅಂತ ಕರಿತೀವಿ, 1-2 ಮೈಗ್ರೇಟರಿ ಅಂತ ಕರಿತೀವಿ ನಾವು. ಓಕೆ, ಇಲ್ಲೇನಾಯಿತು, ಒಂದು ವೇಕೆಂಟ್ ಪೊಸಿಷನ್ ಏನಾಯಿತು ಕ್ರಿಯೇಟ್ ಆಯಿತು. ಸೊ ಇದು ಮೈಗ್ರೇಷನ್ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ ನಿಮಗೆ. ಮೈಗ್ರೇಟರಿ ಇನ್ಸರ್ಷನ್ ಇದೆಯಲ್ಲ ನೋಡಿ, ಈ CH3 ಮೈಗ್ರೇಟ್ ಆಯ್ತಲ್ಲ ನೋಡಿ, ಇದು ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ ನಿಮಗೆ. ಓಕೆ, ಸೊ ಅದನ್ನು ಹಾರ್ಡೆಸ್ಟ್ ಇರಲ್ಲ. ಬಟ್ ಆದರೆ ರಿವರ್ಸ್ ಮೀಥೈಲ್ ಎಲಿಮಿನೇಷನ್ ರಿಯಾಕ್ಷನ್ಸ್ ವೆರಿ ಡಿಫಿಕಲ್ಟ್. ಅದೇ ನೀವು ಅಟ್ಯಾಚ್ ಮಾಡಿರೋಂಥ ಈ CH3ನ ವಾಪಸ್ ಮೆಟಲ್ಗೆ ನಾವೇನು ಮಾಡಬೇಕು, ಅಟ್ಯಾಚ್ ಮಾಡಬೇಕು ಅಂದರೆ ಎಲಿಮಿನೇಷನ್ ರಿಯಾಕ್ಷನ್ಸ್ ಆಗಬೇಕು ಅಂದರೆ ಅದು ತುಂಬ ಡಿಫಿಕಲ್ಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಇರೋ ಅಂಥ ಬಾಂಡು ಕಾರ್ಬನ್ ಮಧ್ಯ ಬಾಂಡ್ ಇದೆ. ಈ ಕಾರ್ಬನ್ ಮಧ್ಯ ಇರೋ ಅಂಥ ಬಾಂಡ್ ಏನಾಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ ಕಂಪೇರ್ ಮಾಡಿದ್ರೆ ಕಾರ್ಬನ್ ಮತ್ತು ಹೈಡ್ರೋಜನ್ಗೆ ಕಂಪೇರ್ ಮಾಡಿದ್ರೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ ಇಲ್ಲಿ, ಸೊ ಇಲ್ಲೊಂದು ವೇಕೆಂಟ್ ಇದೆ. ನಮ್ಗೆ ಏನಾಗಬೇಕಾಗಿತ್ತು ನೋಡಿ, ಫಸ್ಟ್ ಪಾರ್ಷಿಯಲ್ ಬಾಂಡ್ ಫಾರ್ಮೇಷನ್ ಆಗಬೇಕಾಯಿತು. ಈ ಕಾರ್ಬನ್ ಓಕೆ ಮೆಟಲ್ ಮತ್ತು ಕಾರ್ಬನ್ ಮಧ್ಯೆ ಇರೋಂಥ ಪಾರ್ಷಿಯಲ್ ಆಗಬೇಕಾಯಿತು. ಅದಾದಮೇಲೆ ಏನಾಗಬೇಕು, ಕಾರ್ಬನ್ ಮಧ್ಯೆ ಒಂದು ಪಾರ್ಷಿಯಲ್ ಬಾಂಡ್ ಫಾರ್ಮೇಷನ್ ಆಗಬೇಕಾಯಿತು. ಮತ್ತು ಕಾರ್ಬನ್ ಮತ್ತು CH3 ಮಧ್ಯೆ ಏನಾಗುತ್ತೆ, ಒಂದು ಪಾರ್ಷಿಯಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ CH3 ಮತ್ತು ಮೆಟಲ್ ಮಧ್ಯೆ ಒಂದು ಪಾರ್ಷಿಯಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಲೈಕ್ ದಿಸ್. ಓಕೆ, ಸೊ ಈ ಥರ ಬರುತ್ತೆ. ಇದನ್ನ ಏನಂತ ಕರಿತೀವಿ, 4 ಮೆಂಬರ್ ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಇದಾದಮೇಲೆ ಏನು ಆಗಬೇಕಾಗಿತ್ತು ನಮಗೆ, CH3 ಏನಾಗಬೇಕಾಯಿತು, ಪರ್ಮನೆಂಟಾಗಿ ಮೆಟಲ್ಗೆ ಅಟ್ಯಾಚ್ ಆಗಬೇಕಾಯಿತು, ಡಿಟ್ಯಾಚ್ ಆಗಿ ಕಾರ್ಬನ್ನಿಂದ. ಮತ್ತು ಕಾರ್ಬನ್ ಮಧ್ಯೆ ಏನಾಗಬೇಕಾಯಿತು, ಡಬಲ್ ಬಾಂಡು ಫಾರ್ಮೇಷನ್ ಆಗಬೇಕಾಯಿತು. ಓಕೆ, ಮೆಟಲ್ ಮತ್ತು ಕಾರ್ಬನ್ ಮಧ್ಯೆ ಇರೋಂಥ ಬಾಂಡ್ ಏನಾಗಬೇಕು, ಫುಲ್ಲು ರಪ್ಚರ್ ಆಗಬೇಕು. ಓಕೆ, ಸೊ ಇದು ವೆರಿ ಡಿಫಿಕಲ್ಟ್, ಇದಾಗೋದು ತುಂಬ ಡಿಫಿಕಲ್ಟು. ಓಕೆ, ಕಾರ್ಬನ್ ಮಧ್ಯೆ ಬ್ರೇಕ್ ಆಗೋದು ಅಂತಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಅದ್ರ ಬದಲು ಅವಾಗ ಏನು ಮಾಡ್ಕೊಳ್ಳುತ್ತೆ ಅಂತಂದರೆ ನೋಡಿ, ಸೊ ನೆಕ್ಸ್ಟ್ ಏನು ಮಾಡುತ್ತೆ ಅಂತಂದರೆ CH3 ಇಲ್ಲಿ ಬಾಂಡ್, ಓಕೆ CH3 ಇತ್ತಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲೊಂದು ವೇಕೆಂಟ್ ಆರ್ಬಿಟಲ್ ಕ್ರಿಯೇಟ್ ಆಗಿದೆ. ಓಕೆ, CH3 ಮೈಗ್ರೇಟ್ ಆಗ್ತಾ ಇದ್ದಂಗೆ ಅದಾದಮೇಲೆ ಏನಾಗುತ್ತೆ ಅಂತಂದರೆ, ಓಕೆ, ಸೊ ಈ ಆಲ್ಫಾ ಪೊಸಿಷನಲ್ಲಿ, ಓಕೆ ಆಲ್ಫಾ, ದಿಸ್ ಈಸ್ ಆಲ್ಫಾ ಆ್ಯಂಡ್ ದಿಸ್ ಈಸ್ ದ ಬೀಟಾ. ಈ ಬೀಟಾ ಪೊಸಿಷನ್ ಇರೋಂಥ ಒಂದು ಹೈಡ್ರೋಜನ್ ಏನಾಗುತ್ತೆ, ಈ ವೇಕೆಂಟ್ ಪೊಸಿಷನ್ಗೆ ಏನಾಗುತ್ತೆ, ಮೈಗ್ರೇಟ್ ಆಗುತ್ತೆ. ಓಕೆ, ಸೊ ಅಂದರೆ ಎಲಿಮಿನೇಷನ್ ಆಗುತ್ತೆ. ಸರಿ, ಎಲಿಮಿನೇಷನ್ ಆಗುತ್ತೆ. ಮೈಗ್ರೇಟ್ ಅಂದರೆ ಎಲಿಮಿನೇಷನ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಯಾವ ಪೊಸಿಷನಿಂದ ಆಗಿತ್ತು, ಬೀಟಾ ಪೊಸಿಷನಿಂದ ಆಗಿತ್ತು, ಬೀಟಾ ಹೈಡ್ರೈಡ್. ಓಕೆ, ಬೀಟಾ ಹೈಡ್ರೈಡ್ ಎಲಿಮಿನೇಷನ್ ಆಗುತ್ತೆ, ಬೀಟಾ ಹೈಡ್ರೈಡ್. ಸೊ ಇನ್ಸ್ಟೆಡ್ ಆಫ್ ಏನಾಗಬೇಕಾಗಿತ್ತು ನಮಗೆ, ಮೀಥೈಲ್ ಗ್ರೂಪ್ ಎಲಿಮಿನೇಷನ್ ಆಗಬೇಕಾಗಿರೋದು ಬದಲು ಏನಾಗುತ್ತೆ, ಒಂದು ಬೀಟಾ ಹೈಡ್ರೈಡ್ ಎಲಿಮಿನೇಷನ್ ಆಗುತ್ತೆ. ಬಿಕಾಸ್ ದಿಸ್ ಇಸ್ ವೆರಿ ಈಸಿ. ಎನರ್ಜಿ ಏನಾಗುತ್ತೆ, ಎನರ್ಜಿ ನೀಡೆಡ್ ಏನೋ ವೆರಿ ಲೆಸ್ ಇರುತ್ತೆ. ಓಕೆ, ಸೊ ಇನ್ನು ಕಂಡೀಷನ್ಸ್ ಬಂದು ಬೀಟಾ ಎಲಿಮಿನೇಷನ್ ಆಗಬೇಕಾದ್ರೆ ಏನೇನು ಕಂಡೀಷನ್ಸ್ ಇರಬೇಕು ಅಂತಂದರೆ, ದ ಮೆಟಲ್ ಶುಡ್ ಬಿ ಕೇಪಬಲ್ ಆಫ್ ಇನ್ಕ್ರೀಸಿಂಗ್ ಇಟ್ಸ್ ಕೋಆರ್ಡಿನೇಷನ್ ನಂಬರ್ ಬೈ 1 ಯೂನಿಟ್. ಸೊ 1 ಯೂನಿಟ್ ಏನಾಗಬೇಕಲ್ಲಿ ಕೋಆರ್ಡಿನೇಷನ್ ನಂಬರ್ ಇನ್ಕ್ರೀಸ್ ಆಗೋಕ್ಕೆ ಮೆಟಲಲ್ಲಿ ಒಂದು ಕೇಪಬಿಲಿಟಿ ಇರಬೇಕು. 4 ಇರೋದು 5 ಆಗೋಗ್ಬಿಡುತ್ತೆ ಆ ಟೈಮಲ್ಲಿ ಅಲ್ವಾ. ದಟ್ ಈಸ್ ಇಟ್ ಶುಡ್ ಬಿ ಕೇಪಬಲ್ ಆಫ್ ಫಾರ್ಮಿಂಗ್ ಅ ಕೋಆರ್ಡಿನೇಟಿವ್ಲಿ ಅನ್ಸ್ಯಾಚುರೇಟೆಡ್ ಕಾಂಪ್ಲೆಕ್ಸ್. ಸೊ ಅಲ್ಲಿ ಏನಾಗಬೇಕಾಗಿತ್ತು, ಕೋಆರ್ಡಿನೇಟಿವ್ಲಿ ಏನಾಗಿರಬೇಕಾಗಿತ್ತು, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿರಬೇಕು, ಅದು ಕಾಂಪ್ಲೆಕ್ಸ್ ಆಗಿರಬೇಕು. ಓಕೆ, ಆ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಟು ದ ಬೀಟಾ ಆಟಮ್. ಓಕೆ, ಬೀಟಾ ಆಟಮ್ಗೆ ಅಟ್ಯಾಚ್ ಆಗಿರೋಂಥ ಸಬ್ಸ್ಟಿಟ್ಯೂಯೆಂಟ್ ಶುಡ್ ಬಿ ರೀಚ್ ಬೈ ಟ್ರಾನ್ಸ್ಫರ್ಮ್ ಟು ದ ಮೆಟಲ್ ಸೆಂಟರ್. ಆ ಬೀಟಾ ಪೊಸಿಷನಲ್ಲಿ ಅಟ್ಯಾಚ್ ಆಗಿರೋದು ಏನಾಗಬೇಕು ನಮಗೆ, ಸೊ ಮೆಟಲ್ ಸೆಂಟರ್ಗೆ ಏನಾಗಬೇಕು, ಅದು ರೀಚ್ ಆಗೋ ಥರ ಇರಬೇಕು, ಅಂದರೆ ಸಿಸೈಡ್ ಪೊಸಿಷನಲ್ಲಿ ಇರಬೇಕು. ದ ಬೀಟಾ ಆಟಮ್ ಶುಡ್ ಬಿ ಏಬಲ್ ಟು ಫಾರ್ಮ್ ಮಲ್ಟಿಪಲ್ ಬಾಂಡ್ ವಿತ್ ದ ಆಲ್ಫಾ ಕಾರ್ಬನ್ ಆಟಮ್. ಓಕೆ, ಸೊ ಬೀಟಾ ಆಟಮ್ ಏನಿರುತ್ತೆ ಅಲ್ಲಿ, ಬೀಟಾ ಕಾರ್ಬನ್ ಇರುತ್ತೆ ಅಲ್ವಾ. ಸೊ ಅದು ಏನು, ಅದ್ರದ್ದು ಕೇಪಬಿಲಿಟಿ ಏನಾಗುತ್ತೆ, ಡಬಲ್ ಬಾಂಡ್, ಮಲ್ಟಿಪಲ್ ಬಾಂಡ್ ಆಗಬೇಕು. ಇಲ್ಲ ಆಲ್ಮೋಸ್ಟ್ ಏನು ಮಾಡ್ತೀವಿ, ಡಬಲ್ ಬಾಂಡ್ ತೊಗೊತೀವಿ ವಿತ್ ದ ಆಲ್ಫಾ ಕಾರ್ಬನ್ ಆಟಮ್. ಆಲ್ಫಾ ಕಾರ್ಬನ್ ಆಟಮ್ ಜೊತೆಗೆ ಡಬಲ್ ಬಾಂಡ್ ಆಗಬೇಕು. ಇಲ್ಲಿ ನೋಡಿ, ಇಲ್ಲಿ ಏನಾಯಿತು ನೋಡಿ,
ಆಲ್ಫಾ ಬೀಟಾ. ಓಕೆ, ಈ ಬೀಟಾ ಕಾರ್ಬನ್ ಏನಾಗಬೇಕು, ಆಲ್ಫಾ ಕಾರ್ಬನ್ ಜೊತೆಗೆ ಮಲ್ಟಿಪಲ್ ಬಾಂಡ್ ಫಾರ್ಮೇಷನ್ ಆಗೋಷ್ಟು ಕೇಪಬಿಲಿಟಿ ಅದಕ್ಕೆ ಇರಬೇಕು. ಇದೆಲ್ಲ ಕಂಡೀಷನ್ಸ್. ಓಕೆ, ಸೊ ನೆಕ್ಸ್ಟ್ ಫ್ಯಾಕ್ಟರ್ಸ್ ರಿಟರ್ಡಿಂಗ್ ದ ಬೀಟಾ ಎಲಿಮಿನೇಷನ್ ಪ್ರೋಸೆಸ್. ಸೊ ಬೀಟಾ ಎಲಿಮಿನೇಷನ್ ಪ್ರೋಸೆಸ್ಸನ್ನು ಸೊ ಯಾವ್ಯಾವ ಫ್ಯಾಕ್ಟರ್ಸು ಓಕೆ ರಿಟರ್ಡ್ ಮಾಡುತ್ತೆ ಅಂತಂದರೆ ನೋಡಿ, ಮೆಟಲ್ ಆಲ್ಕೈಲ್ಸ್ ಹ್ಯಾವಿಂಗ್ ಲೆಸ್ ಬಲ್ಕಿ ಲಿಗ್ಯಾಂಡ್ಸ್ ವಿಲ್ ಬಿ ಕೋಆರ್ಡಿನೇಟಿವ್ಲಿ ಸ್ಯಾಚುರೇಟೆಡ್. ನಮಗೆ ಬಲ್ಕಿ ಗ್ರೂಪ್ ಇರಬೇಕಾ, ಲೆಸ್ ಬಲ್ಕಿ ಗ್ರೂಪ್ ಇದ್ದರೆ ಓಕೆ, ಸೊ ಅವಾಗ ಏನಾಗುತ್ತೆ, ಹೆನ್ಸ್ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಮೋರ್ ಸ್ಟೇಬಲ್ ಆ್ಯಂಡ್ ಡು ನಾಟ್ ಅಂಡರ್ಗೋ ದಿಸ್ ಫ್ರಾಗ್ಮೆಂಟೇಷನ್. ಸೊ ಲೆಸ್ ಬಲ್ಕಿ ಇದ್ದಾಗ ಅವೇ ಸ್ಟೇಬಲ್ ಆಗಿರುತ್ತೆ ಅಲ್ವಾ. ಯಾವಾಗ ಅನ್ಸ್ಟೇಬಲ್ ಆಗಿರುತ್ತೆ, ಸ್ಟೆಬಿಲಿಟಿಗೋಸ್ಕರ ಎಲಿಮಿನೇಷನ್ ರಿಯಾಕ್ಷನ್ಸ್ಗೆ ಹೋಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಬಲ್ಕಿ ಗ್ರೂಪ್ ಇಲ್ಲ ಅಂತಂದಾಗ ಏನಾಗುತ್ತೆ, ಅದು ಸ್ಟೇಬಲ್ ಆಗಿರೋದ್ರಿಂದ ಅದೇನಾಗುತ್ತೆ ಅಲ್ಲಿ ಡು ನಾಟ್ ಅಂಡರ್ಗೋ ದಿಸ್ ಫ್ರಾಗ್ಮೆಂಟೇಷನ್, ಈ ಎಲಿಮಿನೇಷನ್ ರಿಯಾಕ್ಷನ್ಸಲ್ಲಿ ಆಗಲ್ಲ. ಓಕೆ, ನೆಕ್ಸ್ಟ್ ದ ಅಲ್ಲೈಲ್. ಓಕೆ, ದ ಅಲ್ಲೈಲ್ ಹ್ಯಾಸ್ ನೋ ಬೀಟಾ ಹೈಡ್ರೋಜನ್. ಸೊ ಬೀಟಾ ಹೈಡ್ರೋಜನ್ ಅಲ್ಲೈಲಲ್ಲಿ ಬೀಟಾ ಹೈಡ್ರೋಜನ್ನು ಓಕೆ ಇಲ್ಲದೇ ಇದ್ದರೆ, ಫಾರ್ ಎಕ್ಸಾಂಪಲ್ ಇವಾಗ PHCH3 ತೊಗೊತೀನಿ ನಾನು, PH ಓಕೆ CH2 ತೊಗೊಳ್ಳೋಣ. ಇದು ಮೆಟಲ್ಗೆ ಹಿಂಗೆ ಅಟ್ಯಾಚ್ ಆಗಿರುತ್ತೆ. ಈ PHಲ್ಲಿ ಇರುತ್ತಲ್ಲ ನೋಡಿ, ಈ PHಲ್ಲಿ ಇರೋಂಥ ಹೈಡ್ರೋಜನು ತುಂಬ ಸ್ಟೇಬಲ್ ಆಗಿರುತ್ತೆ. ಅಷ್ಟು ಸುಲಭವಾಗಿ ಏನಾಗಲ್ಲ, ನಮಗೆ ಮೈಗ್ರೇಟ್ ಆಗಲ್ಲ. ಅದು ಅಂದರೆ ಎಲಿಮಿನೇಷನ್ ಆಗಿ ಬೇರೆ ಹೋಗಿ ಮೆಟಲ್ಗೆ ಅಟ್ಯಾಚ್ ಆಗಲ್ಲ. ಇನ್ನು ನೆಕ್ಸ್ಟ್ ತೊಗೊಳ್ಳೋಣ ನಾವು ನೋಡಿ, ಓಕೆ CH2 ಮತ್ತು ಇಲ್ಲೇನಾಗಿದೆ ನೋಡಿ CH3 ಇದೆ ಅಲ್ವಾ. ಸೊ ಈ CH3 ಇದ್ದಾಗ ಇಲ್ಲೇನಾಗುತ್ತೆ ಅಂತಂದರೆ ಈ ಕಾರ್ಬನಲ್ಲಿ ಓಕೆ ಇದು ಆಲ್ಫಾ ಆಯಿತು, ಇದು ಬೀಟಾ ಆಯಿತು, ಅಲ್ಲಿ ಹೈಡ್ರೋಜನೇ ಇಲ್ಲ. ಇಲ್ಲೂ ನೋಡೋದಾದರೆ ಸಿಲಿಕಾನ್ ಈ CH2 ನೋಡಿ ಈ ಥರ ಅಟ್ಯಾಚ್ ಆಗಿರುತ್ತೆ ಮೆಟಲ್ಗೆ ಅಲ್ವಾ. ಇದು ಆಲ್ಫಾ ಪೊಸಿಷನ್, ಇದು ಬೀಟಾ ಪೊಸಿಷನ್. ಬೀಟಾದಲ್ಲಿ ಹೈಡ್ರೋಜನ್ ಇಲ್ಲ. ಸೊ ಬೀಟಾದಲ್ಲಿ ಹೈಡ್ರೋಜನ್ ಇಲ್ಲ ಅಂತಂದರೆ ಅಲ್ಲಿಗೆ ಏನಂತ ಅರ್ಥ, ಎಲಿಮಿನೇಷನ್ ರಿಯಾಕ್ಷನ್ಸ್ ಆಗಲ್ಲ. ದ ಬೀಟಾ ಹೈಡ್ರೋಜನ್ ಆನ್ ದ ಆಲ್ಕೈಲ್ ಓಕೆ ಆಲ್ಕೈಲ್ ಬಿ ಅನ್ಏಬಲ್ ಟು ಅಪ್ರೋಚ್ ದ ಮೆಟಲ್. ಸೊ ಹೈಡ್ರೋಜನಲ್ಲಿ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಮೆಟಲ್ಗೆ CH ಇದೆ ಅಂತ ಅಂದ್ಕೊಳ್ಳೋಣ. ಇದು ಆಲ್ಫಾ, ಇಲ್ಲಿ ಬೀಟಾದಲ್ಲಿ ಹೈಡ್ರೋಜನ್ ಪ್ರೆಸೆಂಟ್ ಇದೆ, ಬಟ್ ಅದು ಅನ್ಏಬಲ್ ಟು ಅಪ್ರೋಚ್ ದ ಮೆಟಲ್ನ ಹೋಗಿ ಅಪ್ರೋಚ್ ಮಾಡೋಕ್ಕಾಗಲ್ಲ. ಓಕೆ, ಸೊ ದ ಬಾಂಡ್ ಏನಾಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟು MCCH ಯೂನಿಟ್ ಕ್ಯಾನ್ ನಾಟ್ ಬಿಕಮ್ ಕೋಪ್ಲೇನರ್. ಯಾವಾಗಲೂ ಸಹ ಕೋಪ್ಲೇನರ್ ಆಗಿದ್ದರೆ ಮಾತ್ರ ನಿಮಗೆ ಎಲಿಮಿನೇಷನ್ ರಿಯಾಕ್ಷನ್ಸ್ ಆಗೋಕ್ಕೆ ಸಾಧ್ಯ. ಬೀಟಾ ಎಲಿಮಿನೇಷನು ಅದು ಕೋಪ್ಲೇನರ್ ಇಲ್ಲ ಅಂತಂತಂದರೆ, ಅಂದರೆ ಆಲ್ಫಾ ಮತ್ತು ಬೀಟಾ ಮತ್ತು ಮೆಟಲ್ಲು ಓಕೆ. ಸೊ ಇಷ್ಟು ಸಹ ನಿಮಗೆ ಕೋಪ್ಲೇನರಲ್ಲಿ ಇಲ್ಲ ಅಂತಂದರೆ ಅಲ್ಲಿ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ಸ್ ಆಗಲ್ಲ. ಓಕೆ, ಸೊ ದಿಸ್ ಆರ್ ದ 3 ರಿಯಾಕ್ಷನ್ಸ್. ಲಾಸ್ಟಲ್ಲಿ 2 ಹೇಳಿದ್ದೆ ನಾನು. 7th ಪಾರ್ಟ್ ಆರ್ಗೆನೋಮೆಟಲಿಕ್ ಕಾಂಪೌಂಡ್ಸಲ್ಲಿ 7th ಪಾರ್ಟಲ್ಲಿ ನಾನು ಏನು ಮಾಡಿದ್ದೆ, 2 ರಿಯಾಕ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾವುದು ಆಕ್ಸಿಡೇಟಿವ್ ಅಡಿಷನ್ ರಿಯಾಕ್ಷನು, ರಿಡಕ್ಟಿವ್ ಎಲಿಮಿನೇಷನ್ ರಿಯಾಕ್ಷನ್ಸ್. ಸೊ ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಏನು ಎಕ್ಸ್ಪ್ಲೇನ್ ಮಾಡಿದೆ ನಾನು. ಸೊ ಫಸ್ಟ್ ಒನ್ನು ಇನ್ಸರ್ಷನ್ ರಿಯಾಕ್ಷನ್, ಸೆಕೆಂಡ್ ಒನ್ ಮೈಗ್ರೇಟರಿ ಇನ್ಸರ್ಷನ್ ರಿಯಾಕ್ಷನ್ಸ್, ಥರ್ಡ್ ಒನ್ನು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ಸ್. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರೋಂಥ ಟಾಪಿಕ್ಕು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.